ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 3 ಕರ್ಮಯೋಗ. ಇದನ್ನು ನಾವು ಶ್ಲೋಕ 22ರಿಂದ 28 ಚರ್ಚೆ ಮಾಡ್ತೀವಿ. ಕಳೆದ ವಾರ ಶ್ಲೋಕ 17ರಿಂದ 21 ಚರ್ಚೆ ಮಾಡಿದ್ವಿ. ಅದರಲ್ಲಿ ನಿಷ್ಕಾಮ ಕರ್ಮಯೋಗ ಈ ವಿಷಯ ಚರ್ಚೆ ಆಯಿತು. ಇಲ್ಲಿ ಭಗವಂತ ಶ್ರೇಷ್ಠವಾದ ಜನರು ಏನು ಪಾಲನೆ ಮಾಡ್ತಾರೋ ಅದನ್ನು ಅನ್ಯ ಜನ ಅನುಸರಿಸ್ತಾರೆ. ಆದ್ದರಿಂದ ಶ್ರೇಷ್ಠದ ಸ್ಥಾನದಲ್ಲಿ ಯಾರಿರ್ತಾರೆ, ನಮಗೆ ತಂದೆ ತಾಯಿಯ ಸ್ಥಾನದಲ್ಲಿರಲಿ, ಗುರುಗಳ ಸ್ಥಾನದಲ್ಲಿರಲಿ, ದೇಶದ ನಾಯಕನಿರಲಿ, ಅವನು ಧಾರ್ಮಿಕನಾಗಿರಬೇಕು, ನಿಯಮಗಳನ್ನು ಪಾಲನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಬೇರೆ ಜನರು, ಪ್ರಜೆಗಳು, ಶಿಷ್ಯಂದರು, ಮಕ್ಕಳು ಪಾಲನೆ ಮಾಡ್ತಾ ಅವಳು ಸತ್ಮಾರ್ಗದಲ್ಲಿ ನಡೀತಾರೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ತಪ್ಪು ಮಾರ್ಗದಲ್ಲಿ ನಡೆದು ಜೀವನ ಹಾಳು ಮಾಡ್ಕೋತಾರೆ. ಆದ್ದರಿಂದ ಹಿರಿಯರ ಕರ್ತವ್ಯ ಅವರು ಧಾರ್ಮಿಕರಾಗಿರಬೇಕು ಅನ್ನೋ ವಿಷಯ ಚರ್ಚೆ ಆಯಿತು. ಈಗ ಮುಂದಿನ ಶ್ಲೋಕ 22. ನಮೇ ಪಾರ್ಥಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಂ ವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಇದರ ಅನುವಾದ: ಪಾರ್ಥನೆ ಹೇಳಿ, ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕರ್ತವ್ಯವಿಲ್ಲ, ಕಾರ್ಯವಿಲ್ಲ, ನನಗೆ ಯಾವುದರ ಅಭಾವವೂ ಇಲ್ಲ, ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ತಾತ್ಪರ್ಯದಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ವೈದಿಕ ಸಾಹಿತ್ಯದಲ್ಲಿ ದೇವತಾ ಪರಮಪುರುಷನು ಹೀಗೆ ವರ್ಣಿಸಿದೆ: ತಮೀಶ್ವರಾಣಾಂ ಪರಂ ಮಹೇಶ್ವರಂ, ತಂ ದೇವತಾನಾಂ ಪರಮಂ ಚ ದೈವತಂ, ಪತಿಂ ಪತೀನಾಂ ಪರಮಂ ಪರಾಸ್ತಾದ್, ವಿಧಾಮದೇವಂ ಭುವನೇಶಂ ಈಡ್ಯಂ, ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ, ನ ತತ್ಸಮಶ್ಚಾಭ್ಯ ದಿಕಶ್ಚ ದೃಶ್ಯತೆ, ಪರಾಸಿ ಶಕ್ತಿರ್ ವಿವಿಧೈವ ಶ್ರೂಯತೆ, ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾ ಚ. ಪರಮಪ್ರಭುವು ಇತರ ಎಲ್ಲ ನಿಯಂತ್ರಕನು, ನಾನಾ ಗ್ರಹಾಧಿಪತಿಗಳಲ್ಲಿ ಗರಿಷ್ಠನು, ಎಲ್ಲರೂ ಅವನಿಗೆ ವಿಧೇಯರು, ಎಲ್ಲ ಜೀವಿಗಳಿಗೂ ವಿಶಿಷ್ಟ ಶಕ್ತಿಯನ್ನು ವಹಿಸುವವನು ಪರಮೇಶ್ವರನೇ. ಅವರು ಸ್ವತಃ ಪರಾತ್ಪರರಲ್ಲ, ಅವನು ಎಲ್ಲ ದೇವತೆಗಳಿಗೂ ಪೂಜಾರ್ಹನು ಮತ್ತು ಎಲ್ಲ ನಿರ್ದೇಶಕರ ಪರಮ ನಿರ್ದೇಶಕನು. ಆದುದರಿಂದ ಅವನು ಎಲ್ಲ ಬಗೆಯ ಲೌಕಿಕ ನಾಯಕರಿಗೂ ಮತ್ತು ನಿಯಮಕರಿಗೂ ಅತೀತನು, ಎಲ್ಲರಿಗೂ ಪೂಜಾರ್ಹನು, ಅವನಿಗಿಂತ ಶ್ರೇಷ್ಠರಿಲ್ಲ, ಅವನೇ ಎಲ್ಲ ಕಾರಣಗಳ ಪರಮ ಕಾರಣನು. ಇಲ್ಲಿ ಭಗವಂತ ಎಲ್ಲರಿಗೂ ಈ ಉಪದೇಶ ಕೊಡ್ತಾ ಇದ್ದಾನೆ. ಧಾರ್ಮಿಕ ಕಾರ್ಯದಲ್ಲಿ ಎಲ್ಲರೂ ಕೂಡ ತೊಡಗೋದ್ರಿಂದ ಸಮಾಜ ಚೆನ್ನಾಗಿರುತ್ತೆ. ಕಾರ್ಯ ಮಾಡದೆ ಸೋಂಬೇರಿಗಳ ಥರ ಕೂತ್ಕೋಬಾರ್ದು. ಸೋಂಬೇರಿ ಥರ ಇದ್ದರೆ ನನ್ನ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ಕೃಷ್ಣ ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ ತಾನೇ, ನನಗೆ ಯಾವುದೂ ಕಾರ್ಯ ಇಲ್ಲ. ಭಗವಂತನಿಗೆ ಏನೋ ಬೇಕು ಅಂದಾಗ ಅವನು ನಮ್ಮ ಥರ ವಿದ್ಯಾಭ್ಯಾಸ ಮಾಡಿ, ಕಾಲೇಜ್ಗೆ ಹೋಗಿ, ಕೆಲಸಕ್ಕೆ ಹೋಗಿ, ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು, ನನಗೇನು ಮುಂದೆ ನನ್ನ ಜೀವನ ಹೇಗೂ ಅಂತ ಏನು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲದರದ ಮಾಲೀಕ ಅವನು. ಈಶ್ವರ ಪರಮಃ ಕೃಷ್ಣ. ಈಶ್ವರ ಅಂತಂದರೆ ನಿಯಂತ್ರಕರು. ಒಂದು ಪರಿವಾರದಲ್ಲಿ, ಮನೆಯಲ್ಲಿ ನಿಯಂತ್ರಕರು ಯಾರು? ಅಪ್ಪ, ತಂದೆ ಅಥವಾ ತಾತ ಇದ್ದರೆ ಅವರು ಮೈನ್ ಹೆಡ್ ಆಗಿರ್ತಾರೆ. ಅದೇ ಸ್ವಲ್ಪ ಏರಿಯಾಗೆ ತೊಗೊಂಡ್ರೆ ಸ್ವಲ್ಪ ಕೌನ್ಸಿಲರು, ಕಾರ್ಪೊರೇಟರು ಇರ್ತಾರೆ. ಸಿಟಿ ತೊಗೊಂಡ್ರೆ ಅದಕ್ಕೆ ಮೇಯರ್ ಇರ್ತಾರೆ. ಒಂದು ಡಿಸ್ಟ್ರಿಕ್ಟ್ ತೊಗೊಂಡ್ರೆ MLA ಇರ್ತಾರೆ. ಸ್ಟೇಟಿಗೆ ಚೀಫ್ ಮಿನಿಸ್ಟರ್ ಇರ್ತಾರೆ. ಹಾಗೆ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಇರ್ತಾರೆ. ಹಾಗೆ ವರ್ಲ್ಡ್ಗೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಇರುತ್ತೆ. ಅದಕ್ಕಿಂತ ಮೇಲೆ ನಿಯಂತ್ರಕರಿದ್ದಾರೆ. ಅದೆಲ್ಲ ಪಂಚಭೂತಗಳು: ಭೂಮಿ, ಆಕಾಶ, ವಾಯು, ಅಗ್ನಿ. ಸೊ ಅದಕ್ಕೆ ಅಧಿಪತಿ ದೇವತೆಗಳಿದ್ದಾರೆ. ಆ ರೀತಿ
33 ಕೋಟಿ ದೇವಾನುದೇವತೆಗಳಿದ್ದಾರೆ ಈ ಬ್ರಹ್ಮಾಂಡದ ಪಾಲನೆಗೋಸ್ಕರ, ಬೇರೆ ಬೇರೆ ಮಿನಿಸ್ಟರ್ಸ್. ಅರೆ ಅದಕ್ಕೂ ಮೀರಿದಂಥವನು ಕೃಷ್ಣ, ಪರಮ ನಿಯಂತ್ರಕ. ಈಶ್ವರ ಪರಮಃ ಕೃಷ್ಣ. ಎಲ್ಲ ಈಶ್ವರ ಅಂದರೆ ನಿಯಂತ್ರಕ, ಕಂಟ್ರೋಲರ್ಸ್. ಎಷ್ಟೊಂದು ಜನ ಕಂಟ್ರೋಲ್ ಇದ್ದರೂ ಕೂಡ ಎಲ್ಲರನ್ನು ಕಂಟ್ರೋಲ್ ಮಾಡುವಂಥವನು ಕೃಷ್ಣ. ಆದ್ದರಿಂದ ಅವನಿಗೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಭಗವಂತ ಹೇಳ್ತಾರೆ, ಅವನಿಗೆ ಏನೇನು ಕೆಲಸ ಮಾಡುವ ಅವಶ್ಯಕತೆಯೇ ಇಲ್ಲ, ಆದರೂ ನಾನು ಕೆಲಸ ಮಾಡ್ತೀನಿ. ಆದರೂ ನಾನು ನಿಯಮಿತ ಕರ್ತವ್ಯಗಳೇ ನಿರತನಾಗಿದ್ದೇನೆ. ಸೊ ಯಾಕೆ ಭಗವಂತ ಕೆಲಸ ಮಾಡಬೇಕು? ಯಾಕೆ ಮಾಡಬೇಕು? ಹಿಂದೆನೇ ಹೇಳಿದ್ವಿ, ಯಾಕೆ ಹಿರಿಯರು ಕೆಲಸ ಮಾಡಬೇಕು, ಧಾರ್ಮಿಕರಾಗಿರಬೇಕು? ಹಿರಿಯರು ಯಾಕೆ ಧರ್ಮದಲ್ಲಿ ನಡಿಬೇಕು ಅಂತ ಹೇಳಿದ್ವಿ? ಆಗ ಯಾರು ಅವ್ರಿಗಿಂತ ಕಿರಿಯರಿದ್ದಾರೆ, ಸಣ್ಣವರಿದ್ದಾರೆ, ಎಷ್ಟೊಂದು ಜನ ಇದ್ದಾರೆ, ದೊಡ್ಡವರು ಏನು ಮಾಡ್ತಾರೆ ಅದನ್ನು ಅವರು ಕೂಡ ಪಾಲನೆ ಮಾಡ್ತಾರೆ. ಇವಾಗ ಹೇಗೆ ಕಾಲೇಜ್ ಹುಡುಗರು ಎಲ್ಲ ಫಿಲಮ್ ಸ್ಟಾರ್ಗಳನ್ನ ನೋಡ್ತಾರೆ, ಮೂವಿ ನೋಡ್ತಾರೆ, ಮೂವಿ ಹೀರೋ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಹೇರ್ ಸ್ಟೈಲ್ ಇದೆ, ಯಾವ ರೀತಿ ಡ್ರೆಸ್ಸಿಂಗ್ ಇದೆ, ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಡ್ಯಾನ್ಸ್ ಮಾಡೋದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ದೇಶದ ನಾಯಕರು, ಫ್ರೀಡಮ್ ಫೈಟರ್ಸ್ ಅಥವಾ ಇನ್ಯಾರೋ ಇರ್ತಾರೆ, ಸೋಷಲ್ ವರ್ಕರ್ಸ್ ಇರ್ತಾರೆ, ಯಾರನ್ನೋ ಒಬ್ಬರು ಐಡಲ್ ಆಗಿ ಇಟ್ಕೋತಾರೆ, ಸೈಂಟಿಸ್ಟ್ ಇರ್ಬೋದು, ಅವರು ಇರ್ಬೋದು, ರೋಲ್ ಮಾಡೆಲ್ ಅಂತ ಇಟ್ಕೊಂಡು ಅವ್ರನ್ನ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಜಗತ್ತಿಗೆ, ಮನುಷ್ಯರಿಗೆ, ದೇವತೆಗಳಿಗೆ ಎಲ್ಲರೂ ಕೂಡ ರೋಲ್ ಮಾಡೆಲ್ ಭಗವಂತ. ಇನ್ನು ಭಗವಂತನೇ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಕೂಡ ಏನು ಮಾಡಲಿಕ್ಕೆ ಉತ್ಸಾಹ ಬರೋದಿಲ್ಲ. ಅದನ್ನು ಭಗವಂತ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ಕೂಡ ಒಳ್ಳೆಯದಾಗಿರಬೇಕು, ಒಳ್ಳೆ ಮಾಡೋ ನಡಿಬೇಕು ಅನ್ನೋ ಉದ್ದೇಶದಿಂದ ನಾನು ಕೆಲಸ ಮಾಡ್ತೀನಿ. ನಾನು ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ನಾವು ಭಗವಂತನಾಗಿ ಸುಮ್ಮನೆ ಆರಾಮಾಗಿದ್ದರೆ ಏನೋ ಕೆಲಸ ಆಗೋದಿಲ್ಲ, ನಮಗೆ ಊಟ ತಿಂಡಿ ಏನೂ ಸಿಗೋದಿಲ್ಲ. ಅಂದರೆ ಭಗವಂತನ ಶಕ್ತಿ ಅಂತ ಹೇಳಿದ್ರೆ ಅವ್ನಿಗೆ ಎಲ್ಲ ಶಕ್ತಿಗಳು ಅವನ ತರೋದ್ರಿಂದ ಎಲ್ಲ ಶಕ್ತಿಗಳು ಅವ್ನಿಗೆ ಎಲ್ಲ ಕೆಲಸಗಳು ಮಾಡಿಕೊಡುತ್ತೆ. ಸಕಲ ಗ್ರಹಗಳು, ಸಕಲ ಶಕ್ತಿಗಳು ಅವನ ಪಾದ ಪದ್ಮಗಳಲ್ಲಿ ಅವರು ಅವನು ಸೇವೆ ಮಾಡಬೇಕು ಅಂತ ಅವರು ಕಾಯ್ತಾ ಇರ್ತಾರೆ. ಇದು ಭಗವಂತನ ಸ್ಥಾನ. ಇವಾಗ ಹೇಗೆ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ರಾಯಚೂರಿಗೆ ಬರಬೇಕು ಅಂತಂದರೆ ಎಲ್ಲ ರೋಡ್ಗಳು ಅವ್ರು ಯಾವ ರೋಡಲ್ಲಿ ಬರ್ತಾನೆ ರೋಡೆಲ್ಲ ಫಿಲ್ಲಪ್ ಆಗಿಬಿಡುತ್ತೆ, ನೀಟಾಗಿ ಕಾರ್ ಹಾಕ್ಬಿಡ್ತಾರೆ, ಲೈಟ್ಗಳು ಬಂದುಬಿಡುತ್ತೆ, ವಾಟರ್ ಬರುತ್ತೆ, ಇವೆಲ್ಲ ವ್ಯವಸ್ಥೆಗಳು ಆಗಿಬಿಡುತ್ತೆ, ಸೆಕ್ಯೂರಿಟಿ ಬರುತ್ತೆ. ಸೊ ಏನೋ ಅವ್ನು ಪ್ರೈಮ್ ಮಿನಿಸ್ಟರ್ ಬಂದು ಮಾಡಬೇಕು ಅಂತಿಲ್ಲ, ಯಾಕಂದರೆ ಆಗಿರುವಂಥ ಸ್ಥಾನ ಆ ರೀತಿ, ಅವರ್ ಪೊಸಿಷನ್. ಹೀಗೆ ಭಗವಂತ ಜಗತ್ತಿಗೆ ಒಡೆಯ, ಸಕಲ ಶಕ್ತಿಗಳಿಗೆ ಒಡೆಯ. ಅದರಿಂದ ಎಲ್ಲ ಶಕ್ತಿಗಳು ಅವನ ಸೇವೆಗೋಸ್ಕರ ಅವರು ತಯಾರಿರ್ತಾರೆ, ಮಾಡ್ತಾ ಇರ್ತಾರೆ. ಅವರಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಜನ ಲೋಕ ಕಲ್ಯಾಣಕ್ಕೋಸ್ಕರ, ಲೋಕಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೋಸ್ಕರ ನಾನು ಇಲ್ಲಿ ಪ್ರಕಟವಾಗ್ತೀನಿ ಹಾಗೂ ಅನೇಕ ಕೆಲಸಗಳನ್ನು ಮಾಡ್ತೀನಿ. ಸೊ ಭಗವಂತ ಮಾಡುವಂಥ ಕೆಲಸಗಳು ಎರಡಿದೆ. ಒಂದು ನಮಗೆ ಏನು ಮಾಡಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ, ಎರಡನೇದು ತಾನು ಭಗವಂತ ಅಂತ ತಿಳಿಸ್ಲಿಕ್ಕೋಸ್ಕರ. ಭಗವಂತ ಅಂತ ತೋರಿಸ್ಕೊಟ್ಟಿದ್ದ ಕೆಲಸಗಳನ್ನ ನಾವು ಮಾಡಲಿಕ್ಕಾಗಲ್ಲ. ನಮಗೇನು ಮಾಡಬೇಕು ಅಂತ ಹೇಳ್ಕೊಟ್ಟು ಅದನ್ನಂತ ಮಾಡ್ಬೋದು. ಸರಿ. ಸೊ ಅದರಿಂದ ಭಗವಂತನ ಕೆಲಸ ಯಾವುದು, ನಮ್ಮ ಕೆಲಸ ಯಾವುದು ಅಂತ ತಿಳ್ಕೊಬೇಕು. ನಮಗೆ ಕೊಟ್ಟಿರುವಂಥ ಕೆಲಸಗಳೇನು, ನಾವು ಧರ್ಮದ ಮಾರ್ಗದಲ್ಲಿ ನಡಿಬೇಕು, ಸತ್ಯವನ್ನು ನಡಿಬೇಕು, ಭಗವದ್ಗೀತೆಯಲ್ಲಿ ಏನು ಉಪದೇಶ ಕೊಡೋ ಆ ರೀತಿ ನಡಿಬೇಕು. ಪ್ರತಿನಿತ್ಯ ನಾವು ಜಪ ಮಾಡಬೇಕು, ಭಗವಂತನ ಕೀರ್ತನೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುವಂಥದ್ದು. 4 ನಿಯಮಗಳ ಪಾಲನೆ, ಮಾಂಸಭಕ್ಷಣೆ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಅನೈತಿಕ ಸಂಬಂಧ ಇಲ್ಲ. ಇದು 4 ನಿಯಮಗಳು. ಧರ್ಮ ಉಳಿಬೇಕು ಅಂತ ಹೇಳಿ 4 ನಿಯಮಗಳು ಪಾಲನೆ ಮಾಡಬೇಕು. ಇದೆಲ್ಲ ನಮಗೋಸ್ಕರ ಕೊಟ್ಟಂಥ ನಿಯಮ. ಆದರೆ ಭಗವಂತ ಮಾಡುವಂಥ ಕೆಲಸಗಳು, ಇವಾಗ ಅವನು ಹೇಗೆಲ್ಲ ಮಾಡ್ತಾನೆ, ಸಣ್ಣ ಬಾಲಕನಾಗಿದ್ದರೂ ಕೂಡ ದೊಡ್ಡ ಅಸುರನ ಸಂಹಾರ ಮಾಡ್ತಾನೆ, ಗೋವರ್ಧನ ಪರ್ವತನ ಎತ್ತಿಡಿತಾನೆ, ಅನೇಕ ಗೋಪಿಕಾಸ್ತ್ರ ಜೊತೆ ರಾಸಲೀಲೆ ರಚಿಸ್ತಾನೆ. ಯಾಕಂದರೆ ಅವನು ಎಲ್ಲ ಜೀವಿಗಳನ್ನು ಯಾವ ರೀತಿ ಸಂಬಂಧದಲ್ಲಿ ಸೇವೆ ಮಾಡೋಕ್ಕಂತ ಇಚ್ಛೆ ಪಡ್ತಾರೆ, ಆ ಸಂಬಂಧದಲ್ಲಿ ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ನಾವು ರಾಸಲೀಲೆ ಮಾಡಲಿಕ್ಕೆ ಹೋದರೆ ಮತ್ತೆ ನಾವು ಸಿಕ್ಕಾಕೋತೀವಿ. ಭಗವಂತನಿಗೆ ರಾಸಲೀಲೆ ಮಾಡೋದ್ರಿಂದ ಅವನಿಗೇನು ಕಷ್ಟಗಳಾಗೋದಿಲ್ಲ. ಅವನು ಸಾವಿರಾರು ಗೋಪಿಕಾ ಜೊತೆ ನೃತ್ಯ ಮಾಡ್ತಾಯಿದ್ರು ಕೂಡ ಎಲ್ಲ ಗೋಪಿಕಾಸ್ತ್ರ ಜೊತೆ ಅವನು ಇರ್ತಾನೆ. ಒಂದು ಸಮಯದಲ್ಲಿ ಒಂದು ಜೊತೆ ಇಲ್ಲ, ಎಷ್ಟು ಸಾವಿರ ಜನ ಇದ್ದರೆ ಅಷ್ಟು ಸಾವಿರ ರೂಪಗಳನ್ನು ತೊಗೊಂಡು ನೃತ್ಯ ಮಾಡ್ತಾನೆ. ಆಯ್ತು, ನಾವು ಮಾಡಲಿಕ್ಕಾಗೋದಿಲ್ಲ. ನಮಗೆ ಕೊಟ್ಟಿರೋಂಥ ನಿಯಮ ಏನು, ಗೃಹಸ್ಥಾಶ್ರಮದಲ್ಲಿ ಕೇವಲ ಒಂದು ಪತ್ನಿಯನ್ನು ಸ್ವೀಕಾರ ಮಾಡಿ ಅವಳು ನೋಡ್ಕೋಬೇಕು. ಮುಂದೆ ಬರುವಂತಹ ಒಂದು ಮಕ್ಕಳಿಗೆ, ಅವ್ರಿಗೆಲ್ಲರೂ ಕೂಡ ಭಕ್ತಿಯ ಮಾರ್ಗ ನಡೆಸಲಿಕ್ಕೆ ನಾವು ಪ್ರೇರಣೆ ಆಗಿರಬೇಕು. ಸೊ ಇದು ಕೊಟ್ಟಿರುವಂಥ ಕೆಲಸ.
ಒಂದು ಸಣ್ಣ ಉದಾಹರಣೆ ತೊಗೊಳ್ಳೋದಿದ್ದರೆ, ಈಗ ರಾಜನೂ ಅಷ್ಟೇ, ದೇಶಕ್ಕೆ ರಾಜನಾಗಿರ್ಬೋದು, ಇವಾಗ ಪ್ರೈಮ್ ಮಿನಿಸ್ಟ್ರು ಇದ್ದಾರೆ, ಅವರು ಒಂದು ಅವನಿಗೆ ಹತ್ರ ಎಲ್ಲ ಪವರ್ ಇದೆ, ಆರಾಮಾಗಿರ್ಬೋದು. ಆದರೆ ಅವರು ದೇಶಕ್ಕೋಸ್ಕರ ಹಗಲು ರಾತ್ರಿ ದುಡಿತಾರೆ. ಅದರಿಂದ ಜನ ಪ್ರಜೆಗಳಿಗೂ ಕೂಡ ಒಂದು ಉತ್ಸಾಹ ಬರ್ತದೆ, ನೋಡು ನಮಗೋಸ್ಕರ ಈ ವ್ಯಕ್ತಿ ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ನಾವು ಕೂಡ ಏನಾದರೂ ಮಾಡಬೇಕು ಅಂತ ಪ್ರೇರಣೆ ಜನಕ್ಕೆ ಸಿಗ್ತದೆ. ಇದಕ್ಕಿಂತ ಮುಂಚೆ ಜನಕ್ಕೆ ಸಿಗ್ತಾ ಇರಲಿಲ್ಲ. ಸರ್ಕಾರ ಕೆಟ್ಟದಾಗಿದ್ರೆ ಮೋಸ ಮಾಡ್ತಾರೆ, ಜನ ಅಂದ್ಕೋತಾರೆ ನಾವು ಯಾಕೆ ಶ್ರಮ ಪಡಬೇಕು, ಅವ್ರು ಹೆಂಗಿರ್ಬೇಕಾದ್ರೆ ನಾವು ಹಾಗೆ ಪಾಲನೆ ಮಾಡ್ತೀವಿ, ಮೋಸ ಮಾಡ್ತೀವಿ ಅಂತ ಇರ್ತಾರೆ. ಅಂದರೆ ಯಾವಾಗ ವ್ಯಕ್ತಿಗಳು ರಾಜ ನಾಯಕ ಒಂದು ಪ್ರೇರಣೆ ನಿಂತ್ಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಡೀತಾನೆ, ಬೇರೆಯವರು ಕೂಡ ಆ ಮಾರ್ಗದಲ್ಲಿ ನಡಿಬೇಕು ಅಂತ ಉತ್ಸಾಹ ಅವ್ರಿಗೆ ಬರುತ್ತೆ. ಸೊ ಹೀಗೆ ಮನೆಯಲ್ಲೂ ಕೂಡ ಇರ್ಬೋದು, ಅಥವಾ ಕಾಲೇಜಲ್ಲಿರ್ಬೋದು, ನೀವು ಸೀನಿಯರ್ಸ್ ಇರ್ತೀರಾ, ನೀವು ಸೀನಿಯರ್ ಯಾವ ರೀತಿ ಇರ್ತೀರಾ, ಜೂನಿಯರ್ಸ್ ರೀತಿ ಪಾಲನೆ ಮಾಡ್ತಾರೆ. ನೀವು ನಿಮ್ಮ ಜೂನಿಯರ್ಸ್ ರ್ಯಾಗ್ ಮಾಡಿದ್ರಿ ಅಥವಾ ಹೇಗೇಗೋ ನೀವು ನಡವಳಿಕೆ ಇದ್ದರೆ, ಜೂನಿಯರ್ಸು ಕೂಡ ಅದನ್ನು ನೋಡಿಕೊಂಡು ನಮ್ಮ ಸೀನಿಯರ್ ಹೀಗಿದ್ರೆ ನಾವು ಹೀಗೆ ಮಾಡಬೇಕು ಅಂತ ನಾವು ಅನುಸರಿಸ್ತಾರೆ. ಸೊ ನೀವು ಕೂಡ ನಿಮ್ಮ ಸೀನಿಯರ್ ನೋಡಿ ಹಲವು ಗುಣಗಳು ನೀವು ಕಲ್ತ್ಕೊಂಡಿರ್ತೀರ. ಅದನ್ನು ನಾವು ವಿಚಾರ ಮಾಡಬೇಕಾಗಿರುವಂಥದ್ದು, ನಾವು ಒಳ್ಳೆಯ ರೀತಿಯಲ್ಲಿ ನಡೆದ್ರೆ ಬೇರೆಯವರು ಒಳ್ಳೆಯದಾಗಿರ್ತಾರೆ, ಆಗ ಸಮಾಜವು ಕೂಡ ಚೆನ್ನಾಗಿರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ನಾವು ಮಾಡಿರುವಂಥದ್ದು ನಮಗೆ ಒಂದು ದಿವಸ ಪ್ರತಿಬಿಂಬಿಸುತ್ತೆ. ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್, ನ್ಯೂಟನ್ಸ್ ಲಾ ಇದೆ. ಇದು ಆ್ಯಕ್ಚುಲಿ ಕರ್ಮದ ನಿಯಮ. ನಾವೇನು ಮಾಡ್ತೀವಿ ಅದು ಹಾಗೆಯೇ ನಮಗೆ ವಾಪಸ್ ಬರುತ್ತೆ. ಆದ್ದರಿಂದ ಯಾವುದೇ ಸಮಯದಲ್ಲಿ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂಥದ್ದು ನಮ್ಮ ಜವಾಬ್ದಾರಿ. ಬೇರೆಯವ್ರಿಗೋಸ್ಕರ ಇಲ್ಲಾಂದರೆ ನಮಗೋಸ್ಕರ ಆದರೂ ನಾವು ಒಳ್ಳೆಯ ದಾರಿಯಲ್ಲಿ ನಡಿಬೇಕು. ಒಳ್ಳೇದು ಮಾಡಿದವ್ರಿಗೆ ಯಾವುದಕ್ಕೂ ಕೂಡ ಕೆಟ್ಟದಾಗೋದಿಲ್ಲ, ಇದನ್ನು ನಾವು ತಿಳಿಬೇಕು. ಸೊ ಹಾಗೆಯೇ ಕೆಲಸದಲ್ಲಿರುವಂಥವ್ರು, ಜಾಬ್ಗೆ ಹೋಗುವಂಥವ್ರು, ಸೀನಿಯರ್ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, ಸೀನಿಯರ್ ಎಂಪ್ಲಾಯಿ ಇರ್ತಾರೆ, ಅವ್ರು ಜೂನಿಯರ್ಗಳಿಗೆ ಒಂದು ಒಳ್ಳೆಯ ರೀತಿ ಕೆಲಸ ಮಾಡುವ ಹಾಗೆ ಯಾವುದೇ ರೀತಿ ಮೋಸ ಮಾಡದೆ ತೋರಿಸಿದ್ರೆ ಅವರು ಕೂಡ ಹಾಗೆ ಮಾಡ್ತಾರೆ. ಅಂದರೆ ಒಬ್ಬ ಮೋಸ ಮಾಡ್ದ, ಇನ್ನೊಬ್ಬ ಪಾಲನೆ ಮಾಡ್ತಾನೆ, ಇನ್ನೊಬ್ಬ ಪಾಲನೆ ಮಾಡ್ತಾನೆ, ಒಂದು ಸೈಕಲ್ ಶುರು ಆಗುತ್ತೆ. ಅದು ನಾವು ತರಕಾರಿ ತೊಗೋಬೇಕು ಅಥವಾ ಹಣ್ಣುಗಳು ತೊಗೋಬೇಕು ಅಂದರೆ ಎಷ್ಟು ದುಬಾರಿ ರೇಟ್ ಇದೆ. ಅದು ಸೈಕಲ್ ಎಲ್ಲಿಂದ ಶುರುವಾಯಿತು, ಯಾರು ಪರ್ಚೇಸ್ ಫಸ್ಟ್ ಶುರು ಮಾಡಿದೆ ಅಲ್ಲಿಂದ ಶುರುವಾಯಿತು. ಅದು ಅವ್ನು ಸ್ವಲ್ಪ ತನ್ನ ಲಾಭಕ್ಕೋಸ್ಕರ ಒಂದಿಷ್ಟು ಮೋಸ ಮಾಡಿ ಇಟ್ಕೊಂಡ, ಎರಡನೇ ಅವ್ನು ನೋಡ್ದ, ಅವನು ಅಷ್ಟು ಮಾಡಿದೆ, ನಾನು ಅದಕ್ಕೆ ಡಬಲ್ ಲಾಭ ಮಾಡ್ಕೋಬೇಕು, ಅವನೆಷ್ಟು ಲಾಭ ಮಾಡ್ಕೋಬೇಕು ಅಂತ ಅವ್ನು ಮಾಡ್ದ. ಹೀಗೆ ಕೊನೆಯಲ್ಲಿ ಆ ರೈತನಿಗೆ ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟೋ ದುಬಾರಿ ರೇಟಲ್ಲಿ ಅವ್ನಿಗೆ ಸಿಗ್ತಾಯಿದೆ. ಹೀಗೆ ಸೈಕಲ್ ಶುರು ಆಗುತ್ತೆ. ಆದ ಕಾರಣ ಭಗವಂತ ಹೇಳ್ತಾ ಇದ್ದಾನೆ, ನಾನು ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಕೆಲಸ ಮಾಡ್ತೀನಿ. ಸೊ ಹಾಗಂತ ನಾವು ಅವನು ನಮ್ಮ ಹಾಗೆಯೇ ತಿಳಿಬಾರ್ದು. ಭಗವಂತ ಯಾಕೆ ಹೇಳ್ತಾ ಇದ್ದಾನೆ, ನಾವು ಅಂದ್ಕೋಬೋದು ಭಗವಂತ ನಮ್ಮ ಹಾಗೆ ಇದ್ದಾನೆ, ನಮ್ಮ ಥರನೇ ಕೆಲಸ ಮಾಡ್ತಾನೆ, ಅವನಿಗೂ ಕರ್ಮಗಳು ಬರುತ್ತೆ. ಇಲ್ಲ, ಯಾವುದೇ ರೀತಿ ಕರ್ಮಗಳಿಲ್ಲ. ಇವಾಗ ಹೇಗೆ ದೊಡ್ಡ ಕಂಪನಿ ಬಾಸ್ಗೆ ಏನೋ ಟೈಮಿಂಗ್ಸ್ ಇಲ್ಲ, ಯಾವಾಗ ಬೇಕಾದ್ರೂ ಬರ್ತಾನೆ, ಯಾವ ಯೂನಿಫಾರ್ಮು ಇಲ್ಲ, ಹೇಗೆ ಬೇಕಾದ್ರೂ ಬರ್ತಾನೆ. ಆದರೆ ಎಂಪ್ಲಾಯೀಸ್ಗೆ ಯೂನಿಫಾರ್ಮ್ ಇರುತ್ತೆ, ಟೈಮಿಂಗ್ಸ್ ಇರುತ್ತೆ. ಸೊ ಹಾಗೆ ಭಗವಂತನಿಗೆ ಯಾವುದೇ ರೀತಿ ಕರ್ಮದ ಬಂಧನ ಇಲ್ಲ, ಮಾಡಬೇಕು ಅಂತಿಲ್ಲ, ಆದರೂ ಅವ್ನು ಮಾಡ್ತಾನೆ ನಮಗೋಸ್ಕರ. ಶ್ಲೋಕ 23. ಯದಿ ಹ್ಯಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದಿತಃ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಪಾರ್ಥ, ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ಜಾಗರೂಕನಾಗಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ಅದನ್ನೇ ಭಗವಂತ ಹೇಳ್ತಾನೆ, ನಾನು ಹೇಗೆ ಮಾಡ್ತೀನಿ ಹಾಗೆ ಜನರು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಭಗವಂತನೇ ಮೋಸ ಮಾಡ್ತಾನೆ, ನಾವು ಯಾಕೆ ಮೋಸ ಮಾಡಬಾರ್ದು? ಸೊ ಭಗವಂತನಿಗೂ ದೇವತೆಗಳಿಗೂ ವ್ಯತ್ಯಾಸ ಇದೆ. ದೇವತೆಗಳು ಕೆಲವೊಮ್ಮೆ ತಪ್ಪು ಮಾಡ್ಬೋದು. 33 ಕೋಟಿ ದೇವಾನ್ ದೇವತೆಗಳಿದ್ದಾರೆ. ಕೆಲವೊಮ್ಮೆ ಯಾವುದೇ ತಪ್ಪುಗಳಾಗುತ್ತೆ, ಜಗಳ ಆಡ್ತಾರೆ. ಆದರೆ ಈ ಗುಣಗಳು ಭಗವಂತನೇ ಇರೋದಿಲ್ಲ. ಸಮುದ್ರ ಮಂಥನ ಆಗುತ್ತೆ, ಹೇಳಿದ್ರಲ್ಲ, ದೇವತೆಗಳು ಅಸುರರು ಸಮುದ್ರ ಮಂಥನ ಮಾಡ್ತಾರೆ. ಅರೆ ಅವ್ರಿಗೇನೇ ಕಷ್ಟ ಬಂದಾಗ ಸಹಾಯ ಕೊಡ್ದವ್ರು ಯಾರ ಹತ್ರ ಹೋಗಿದ್ದು? ವಿಷ್ಣು ಹತ್ರ ಹೋಗಿದ್ದು. ಸೊ ವಿಷ್ಣು ಅವ್ರಿಗೆ ನಾನು ರೀತಿಯಲ್ಲಿ ಸಹಾಯ ಮಾಡ್ತಾನೆ, ಕೂರ್ಮ ರೂಪದಲ್ಲಿ, ಅಜಿತನ ರೂಪದಲ್ಲಿ, ವಾಸುಕಿನ ಕೊಟ್ಟು ಎಲ್ಲ ಅವರಿಗೆ ಉಪಾಯ ಕೊಟ್ಟು ಮಾಡಿದಂಥವನು ಭಗವಂತ. ಸೊ ಭಗವಂತನ ಬೇರೆ, ದೇವತೆಗಳು ಬೇರೆ. ದೇವತೆಗಳು 33 ಕೋಟಿ, ಭಗವಂತ ಒಬ್ಬನೇ, ಅದು ಶ್ರೀಹರಿ. ಸೊ ಹೀಗೆ ಟೀಚರ್ಗಳು ಒಳ್ಳೆಯ ರೀತಿ ಪಾಠ ಮಾಡಿದ್ರೆ, ಟೈಮ್ ಕರೆಕ್ಟಾಗಿ ಬಂದು ಒಳ್ಳೆ ಯೂನಿಫಾರ್ಮಲ್ಲಿ ಬಂದರೆ ಮಕ್ಕಳು ಕೂಡ ಅನುಸರಿಸ್ತಾರೆ. ಟೀಚರ್ಗಳು ಶಾಲೆಯಲ್ಲಿ ಲೇಟಾಗಿ ಬರೋದು,
ಮತ್ತೆಲ್ಲ ಹರಟೆ ಉಟ್ಕೊಂಡು ಕೂತ್ಕೊಳ್ಳೋದು, ಸಿಗರೇಟ್ ಸೇದೋದು, ಇಲ್ಲ ಬೇರೆ ಅನೈತಿಕ ಸಮಯದಲ್ಲಿ ತೊಡಗ್ತಾ ಇದ್ದರೆ ಮಕ್ಕಳು ನೋಡಿ ಅವ್ರು ಅನ್ಕೋತಾರೆ ನಾವು ಕೂಡ ಹಾಗೆ ಮಾಡ್ತೀವಿ. ಟೀಚರ್ಗೆ ಗೌರವ ಕೂಡ ಅವ್ರು ಕೊಡೋದಿಲ್ಲ. ಅದೇ ರೀತಿಯ ದಿವಸ ಕಾಣ್ತಾ ಇದೆ. ಸೊ ಅದರಿಂದ ಎಲ್ಲರ ಕರ್ತವ್ಯ. ಮುಂದಿನ ಶ್ಲೋಕ 24. ಉತ್ಸೀದೇಯುರಿಮೇ ಲೋಕಾನ ಕುರ್ಯಾಂ ಕರ್ಮ ಚೇದಹಂ ಶಂಕರಸ್ಯ ಚ ಕರ್ತಾಸ್ಯ ಉಪಾಹನ್ಯಾಮಿಮಾಹ ಪ್ರಜಾಃ. ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವು. ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ. ಅದರಿಂದಾಗಿ ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ. ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ವರ್ಣಶಂಕರಕ್ಕೆ ಕಾರಣನಾಗುತ್ತೇನೆ. ಸೊ ವರ್ಣಶಂಕರ ಅಂತ ಹೇಳಿದ್ರೆ, ಯಾವಾಗ ಪುರುಷ ಸ್ತ್ರೀ ನಿಯಮಗಳನ್ನು ಪಾಲನೆ ಮಾಡದೆ ಧರ್ಮಕ್ಕೆ ವಿರುದ್ಧವಾಗಿ ಸಂಘವನ್ನು ಮಾಡಿ ಹುಟ್ಟುವಂಥ ಮಕ್ಕಳಿಗೆ ವರ್ಣಶಂಕರ ಅಂತ ಹೇಳ್ತಾರೆ. ಒಂದು ಸಮಾಜ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ಸಮಾಜ ಒಂದು ವಿಭಾಗಗಳಿರಬೇಕು. ಇವಾಗ ಒಂದು ಸ್ಕೂಲ್ ಅಂತಲೇ ಉದಾಹರಣೆ ತಗೊಳ್ಳೋಣ. ಸ್ಕೂಲಲ್ಲಿ ಏನೆಲ್ಲ ಡಿಪಾರ್ಟ್ಮೆಂಟ್ಗಳಿರುತ್ತೆ, ಅಥವಾ ಕಾಲೇಜಲ್ಲಿ ಟೀಚಿಂಗ್ ಸ್ಟಾಫ್ ಇರುತ್ತೆ, ಅಕೌಂಟ್ಸ್ ಬೇರೆ ಇರುತ್ತೆ, ಮ್ಯಾನೇಜ್ಮೆಂಟ್ ಬೇರೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಬೇರೆ ಲ್ಯಾಬ್ಸ್ ಇರುತ್ತೆ. ಸೊ ಬೇರೆ 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 ಥರ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಸೊ ಎಲ್ಲನೂ ಕೂಡ ಅವ್ರವ್ರದ್ದು ಬೇರೆ ಬೇರೆ ಕರ್ತವ್ಯಗಳಿರುತ್ತೆ. ಒಬ್ಬ ವ್ಯಕ್ತಿ ಇನ್ನೊಂದು ಕೆಲಸ ಮಾಡಬೇಕು ಅಂತ ಹೋದರೆ ಇದು ಆಗೋದಿಲ್ಲ. ವಾಚ್ಮ್ಯಾನ್ನ ಪ್ರಿನ್ಸಿಪಲ್ ಇದರಲ್ಲಿ ಕೂರಿಸ್ಬಿಟ್ಟು ನೀನು ಪ್ರಿನ್ಸಿಪಲ್ ಆಗು ಅಂತ ಹೇಳಿದ್ರೆ ಅದು ಮಾಡೋಕ್ಕಾಗೋದಿಲ್ಲ. ಸೊ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ರೀತಿ ಗುಣ ಇದೆ. ರೀತಿ ವಿಭಾಗ ಯಾಕಿದೆ ಒಂಥರ ಗುಣ ಇದೆ. ಒಬ್ಬ ಟೀಚಿಂಗ್ ಸ್ಟಾಫ್ ಒಳ್ಳೆ ಟೀಚರ್ ಇರ್ಬೋದು, ಅದೇ ಅವ್ನಿಗೆ ಮ್ಯಾನೇಜ್ಮೆಂಟ್ ಕೊಟ್ಟರೆ ಮ್ಯಾನೇಜ್ಮೆಂಟ್ ಮಾಡಲಿಕ್ಕಾಗಲ್ಲ. ಚೆನ್ನಾಗಿ ಮ್ಯಾನೇಜರ್ ಇರ್ಬೋದು, ಅದೇ ಅವನಿಗೆ ಟೀಚಿಂಗ್ ಕೊಟ್ಟರೆ ಟೀಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೊಂದು ಗುಣ ಹಾಗೂ ಅವನ ಕೆಲಸದಿಂದ ವಿಭಾಗ ಇದೆ. ಅದಕ್ಕೆ ಹೇಳ್ತೀವಿ ವರ್ಣಾಶ್ರಮ. ಸೊ ಸಮಾಜ ಚೆನ್ನಾಗಿರಬೇಕು ಅಂದರೆ ಭಗವಂತ ಹೇಳಿದ್ದಾನೆ ವರ್ಣಾಶ್ರಮ ಧರ್ಮ ಪಾಲನೆ ಮಾಡಬೇಕು ಅಂತ. 4 ವರ್ಣ 4 ಆಶ್ರಮ. ಕೇಳಿದ್ದೀರಾ ವರ್ಣಾಶ್ರಮ ಅಂತ? ಯಾವುದು 4 ವರ್ಣಗಳು? ವರ್ಣ 4 ವರ್ಣಗಳು ಅಂತ ಹೇಳಿದ್ರೆ ಸೊಸೈಟಿದು 4 ಗ್ರೂಪ್ಸ್: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇದು ಗುಣಕರ್ಮ ವಿಭಾಜಶಃ, ಒಂದು ಗುಣ ಹಾಗೂ ಕರ್ಮದಿಂದ. ಈಗ ಬ್ರಾಹ್ಮಣ ಅಂತ ಹೇಳಿದ್ರೆ ಅವನು ಸದಾ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ. ಶಾಸ್ತ್ರಗಳು ಓದುವಂಥದ್ದು, ಪೂಜೆ ಮಾಡುವಂಥದ್ದು, ಯಜ್ಞಗಳು ಮಾಡುವಂಥದ್ದು, ಮತ್ತು ಇದನ್ನು ಬೇರೆಯವರಿಗೆ ಹೇಳ್ಕೊಡುವಂಥದ್ದು. ಪಠನ ಪಾಠನ ಯಜನ ಯಾಜನ ದಾನ ಪ್ರತಿಗ್ರಹ, ದಾನ ಸ್ವೀಕಾರ ಮಾಡುವಂಥ, ದಾನ ಕೊಡುವಂಥದ್ದು. ಇದು ಬ್ರಾಹ್ಮಣನ ಕೆಲಸ. ಅದಕ್ಕೆ ಅಂತ ಅವನ ಗುಣ ಇರುತ್ತೆ. ಅವನಿವಾಗ ಬೆಳಗ್ಗೆ ಬೇಗ ಏಳಬೇಕು, 3 ಗಂಟೆಗೆಲ್ಲ ಎದ್ದು ಬ್ರಹ್ಮದಲ್ಲಿ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಅದರಲ್ಲಿ ಪೂಜೆ ಮಾಡುವಂಥದ್ದು, ವ್ರತಗಳು ಮಾಡುವಂಥದ್ದು. ಅವನ ದೇಹ ಹಾಗೂ ಮನಸ್ಸು ಅದಕ್ಕೆ ಒಲಿಯುತ್ತೆ. ಅದು ಅವನಿಗೆ ಸಹಜವಾಗಿ ಮಾಡಲಿಕ್ಕೆ ಅಭ್ಯಾಸ ಬರುತ್ತೆ. ಅದು ಎಲ್ರಿಗೂ ಆ ತಪಸ್ಸುಗಳು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಕ್ಷತ್ರಿಯ ದೇಶದ ರಕ್ಷಣೆ ಮಾಡುವಂಥದ್ದು, ದ್ರೋಹಿಗಳ ಜೊತೆ ಯುದ್ಧ ಮಾಡುವಂಥದ್ದು, ಮತ್ತು ಪ್ರಜೆಗಳಿಂದ ತೆರಿಗೆ ಸಂಗ್ರಹ ಮಾಡಿ ಅದನ್ನು ಸರಿಯಾಗಿ ಉಪಯೋಗ ಮಾಡುವಂಥದ್ದು, ದೇಶದ ಬೆಳವಣಿಗೆಗೋಸ್ಕರ ಅಡ್ಮಿನಿಸ್ಟ್ರೇಷನ್. ಅದಕ್ಕೆ ಒಂದು ಗುಣ ಇರಬೇಕು. ಎಲ್ರಿಗೂ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕಾಗಲ್ಲ. ಅಂತಹ ರೋಷ ಆವೇಶ ಮ್ಯಾನೇಜ್ಮೆಂಟ್ ಮಾಡೋದು ಎಲ್ರಿಗೂ ಆಗೋದಿಲ್ಲ. ಅದೊಂಥರ ಗುಣ. ಹಾಗೆ ವೈಶ್ಯ ಬಿಸ್ನೆಸ್ ಮ್ಯಾನ್. ಸೊ ಅವನದು ಕೆಲಸ ಗೋರಕ್ಷ ವಾಣಿಜ್ಯ, ಗೋಗಳ ರಕ್ಷಣೆ ಮಾಡುವಂಥದ್ದು, ಪಾಲನೆ ಮಾಡುವಂಥದ್ದು, ಬೆಳೆಗಳು ಬೆಳೆಸುವಂಥದ್ದು, ವ್ಯಾಪಾರ ಮಾಡುವಂಥದ್ದು. ಇದು ವೈಶ್ಯ. ಅದಕ್ಕೊಂಥರ ಒಂದು ಟ್ಯಾಲೆಂಟ್ ಇರಬೇಕು, ಹೆಂಗೆ ವ್ಯಾಪಾರ ಮಾಡಬೇಕು ಅಂತ. ಹಾಗೆ ಇನ್ನು ಕೊನೆಯದಿರೋದು ಶೂದ್ರ. ಈ 3 ಕೆಲಸಗಳನ್ನ ಬಿಟ್ಟು ಬೇರೇನೆಲ್ಲ ಕೆಲಸಗಳಿದೆ ಅದಕ್ಕೆ ಶೂದ್ರ ಕೆಲಸ ಅಂತ ಹೇಳ್ತೀವಿ. ಶೂದ್ರ ಕೆಲಸ ಸಾಮಾನ್ಯವಾಗಿ ಭೌತಿಕ ವಸ್ತುಗಳ ಜೊತೆಲಿರುತ್ತೆ. ಸೊ ಇದೆಲ್ಲ ಆಧ್ಯಾತ್ಮಿಕತೆಯಿಂದ. ಬ್ರಾಹ್ಮಣ ಸಮೀಪ ಇರ್ತಾನೆ ಆಧ್ಯಾತ್ಮಿಕತೆಗೆ, ಅವನು ಜಾಸ್ತಿ ಭೌತಿಕ ವಸ್ತುಗಳಲ್ಲಿ ಕೆಲಸ ಮಾಡಲ್ಲ. ಮತ್ತು ದೂರ ಹೋಗ್ತಾ ಇದ್ದ ಹಾಗೆ ಅವನು ಕಡೆಯಲ್ಲಿ ಶೂದ್ರ ಆಗ್ತಾನೆ. ಇಂಜಿನಿಯರ್ಗಳು, ಡಾಕ್ಟರ್ಗಳು, ಅನ್ಯ ಏನೆಲ್ಲ ಕೆಲಸಗಳಿದೆ ಇದೆಲ್ಲವೂ ಕೂಡ ಶೂದ್ರ ಕೆಲಸ. ಸೊ ಇದು ಯಾವುದೂ ಕೂಡ ಕೀಳ್ಮಟ್ಟ ಅಂತಿಲ್ಲ. ಇದು ಜಾತಿ ಅಲ್ಲ, ಇದು ವರ್ಕ್. ಹೇಳಿದಲ್ಲ, ಡಿಪಾರ್ಟ್ಮೆಂಟ್, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಇನ್ನೊಂದು ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಟೀಚಿಂಗ್ ಸ್ಟಾಫ್.
ಸೊ ಹಾಗೆ ಇದೊಂದು ಡಿಪಾರ್ಟ್ಮೆಂಟ್ ಅದು. ಅವರಿಂದ ಗುಣಗಳಿಂದ ಅವರವರ ಗುಣಗಳಿಂದ ಅವ್ರೊಂದು ಕಲೆ ಇರುತ್ತೆ, ಅದ್ರ ಪಕ್ಕದಕ್ಕೆ ಹೋಗಬೇಕು. ಎಲ್ಲರೂ ಕೂಡ ಒಂದಕ್ಕೆ ಹಾಕಿದ್ರೆ ಅವ್ರಿಗೆ ಅದರಲ್ಲಿ ಸರ್ವೈವ್ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆಶ್ರಮ ಅಂತ ಹೇಳಿದ್ರೆ ಜೀವನದ ಬೇರೆ ಬೇರೆ ಹಂತಗಳು ವಯಸ್ಸಿನಲ್ಲಿ. ಮೊದಲು ವಿದ್ಯಾರ್ಥಿ ಜೀವನ, ಅದು ಕೇಳ್ತೇವೆ ಬ್ರಹ್ಮಚಾರಿ, ಸ್ಟೂಡೆಂಟ್ ಲೈಫ್ ಬ್ರಹ್ಮಚಾರಿ. ಯಾವಾಗ ಎಜುಕೇಷನ್ ಮುಗೀತು ನೆಕ್ಸ್ಟ್ ಗೃಹಸ್ಥ ಆಗಿ ಯಾವಾಗ ಅವನ ಮಕ್ಕಳು ದೊಡ್ಡವರಾಗ್ತಾರೆ ಆಗ ನೆಕ್ಸ್ಟು ವಾನಪ್ರಸ್ಥಿ, ರಿಟೈರ್ ಆಗಬೇಕು, ಎಲ್ಲ ಮನೆಗೆ ರಿಟೈರ್ ಆಗಿ ತಿರ್ಗಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಬೇಕು. ಆನಂತರ ಕೊನೆಯಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಸನ್ಯಾಸಿ ಆಗ್ತಾರೆ. ಸೊ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥಿ, ಸನ್ಯಾಸಿ, ಇದು ಆಶ್ರಮ. ಸೊ ಈ ಪ್ರತಿಯೊಂದು ವರ್ಣ ಹಾಗೂ ಆಶ್ರಮಕ್ಕೆ ಕೆಲವು ನಿಯಮಗಳಿದೆ. ಅದನ್ನು ಪಾಲನೆ ಮಾಡಿದ್ರೇ ಅದರಲ್ಲಿ ಅವನಿಗೆ ಪರಿಪೂರ್ಣತೆಯನ್ನು ಕೊಡುವಂಥದ್ದು. ಸೊ ಆ ರೀತಿ ನಿಯಮಗಳು ಪಾಲನೆ ಮಾಡಬೇಕು ಅಂತ ಹೇಳಿದಾಗ ತಂದೆ ತಾಯಿಯರು ಒಂದು ರೀತಿಯ ಸಂಸ್ಕಾರಗಳನ್ನು ಸ್ವೀಕಾರ ಮಾಡಿರಬೇಕು. ಸುಮ್ಮನೆ ಯಾವುದೇ ರೀತಿಯ ಸಂಸ್ಕಾರ ಇಲ್ಲದೆ ಆಧ್ಯಾತ್ಮಿಕ ಚಿಂತನೆ ಇಲ್ಲದೆ ಸಂಘ ಮಾಡಿದ್ರೆ ಅನೈತಿಕವಾಗಿ, ಆಗ ಏನಾಗುತ್ತೆ, ಹುಟ್ಟುವಂಥ ಮಕ್ಕಳಿಗೆ ಬುದ್ಧಿ ಕಡಿಮೆ ಇರುತ್ತೆ. ಯಾವುದೋ ವರ್ಣ ಅಥವಾ ಆಶ್ರಮವನ್ನು ಕರೆಕ್ಟಾಗಿ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡ್ಬೋದು, ಈಗ ಅನೇಕ ಜನ ಇವಾಗ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಸೇರ್ತಾರೆ. ಅವ್ರು ಏನೋ ಎಜುಕೇಷನ್ ಮಾಡ್ತಾರೆ, ಎಜುಕೇಷನ್ ಮಾಡಿ ಅದಕ್ಕೆ ಜಾಬ್ ಸೇರಬೇಕು ಅಂತ ಹೇಳಿದ್ರೆ ಅವ್ರು ತಲೆ ಓಡೋದಿಲ್ಲ, ಏನೋ ಸುಮ್ಮನೆ ಮಾಡಿರ್ತಾರೆ. ಆಮೇಲೆ ಅವ್ರಿಗೆ ಅದು ಇಂಟ್ರೆಸ್ಟ್ ಇರೋದಿಲ್ಲ. ಅವ್ರ ಇಂಟ್ರೆಸ್ಟ್ ಬೇರೆ ಏನೋ ಮಾಡಬೇಕು ಅಂತ ತಲೆ ಓಡ್ತಾ ಇರುತ್ತೆ, ಮತ್ತು ಅದಕ್ಕೆ ಹೋಗಿ ಸೇರ್ತಾರೆ. ಒಂದು ಸ್ವಲ್ಪ 2 ವರ್ಷ 3 ವರ್ಷ ಮಾಡ್ತಾರೆ, ತಿರ್ಗಾ ಮನಸ್ಸು ಇದು ಬೇಡ ಇನ್ನೊಂದು ಮಾಡೋಣ ಅಂತ ಅನ್ಸುತ್ತೆ. ಸೊ ಅಂದರೆ ಅವ್ರಿಗೆ ಯಾವುದೋ ಒಂದು ಸ್ಪೆಸಿಫಿಕ್ ವರ್ಕ್ ಅನ್ನೋದು ಅವ್ರಿಗೆ ಸೆಟ್ ಆಗ್ತಾ ಇಲ್ಲ. ಸೊ ಇದು ಯಾಕೆ ಅಂತ ಹೇಳಿದ್ರೆ ಆ ತಂದೆ ತಾಯಿಯರು ಸರಿಯಾದ ಪ್ರಾರ್ಥನೆಯಿಂದ ಮಕ್ಕಳು ಹುಟ್ಟಿಸಿರೋದಿಲ್ಲ. ಇದು ಶಾಸ್ತ್ರ ಹೇಳ್ತಾ ಇರುವಂಥದ್ದು. ಸೊ ಮೈಂಡ್ ಕಾನ್ಷಿಯಸ್ನೆಸ್ ಏನಿದೆಯಲ್ಲ, ಇದೆಲ್ಲ ಸಿಸ್ಟಮ್ಯಾಟಿಕ್ ಪ್ಯಾರೆಂಟಲ್ ಇದರಿಂದ ಬರುತ್ತೆ. ಜೊತೆಗೆ ಅವನು ಏನು ಮಾಡ್ತಾನೆ ಅದರಿಂದ ಏನೇನು ರೀತಿ ಬುದ್ಧಿ ಬೆಳೆಸ್ಕೊತಾನೆ, ಅವನ ಮುಂದಿನ ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾರೆ, ನಾನು ಸರಿಯಾದ ಧರ್ಮದ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಜನರು ಪಾಲನೆ ಮಾಡೋದ್ರಿಂದ ಅದರಿಂದ ಏನಾಗುತ್ತೆ, ಸಮಾಜದಲ್ಲಿ ವರ್ಣಶಂಕರ ಹೋಗ್ತಾರೆ. ಸೊ ವರ್ಣಶಂಕರ ಅಂತ ಹೇಳಿದ್ರೆ ಈ ವರ್ಣ ಮತ್ತು ಆಶ್ರಮ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಆಗದೇ ಇರುವಂತಹ ಜನರಿಗೆ ವರ್ಣಶಂಕರ ಅಂತ ಹೇಳಲಾಗುತ್ತೆ. ಯಾರು ಪಾಲನೆ ಮಾಡ್ತಾರೆ ಅವರು ವರ್ಣಾಶ್ರಮದಲ್ಲಿ ಇರ್ತಾರೆ. ಸೊ ಅದರಿಂದ ಸಮಾಜ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಈ ಭಗವದ್ಗೀತೆಯ ನಿಯಮಗಳನ್ನು ಪಾಲನೆ ಮಾಡಬೇಕು, ರೂಲ್ಸ್ ಫಾಲೋ ಮಾಡಬೇಕು. ಸಂಸ್ಕಾರ ಹೇಗೆ ಒಂದು ಗಂಡು ಹೆಣ್ಣು ಸೇರಬೇಕು ಅಂತ ಹೇಳಿದ್ರೆ ಒಂದು ಸಂಸ್ಕಾರ ಇದೆ. ಏನು ಸಂಸ್ಕಾರ ಇದೆ? ವಿವಾಹ ಸಂಸ್ಕಾರ. ಸೊ ವಿವಾಹ ಅದು ಲವ್ ಸ್ಟೋರಿ ಥರ ಅಲ್ಲ ಅದು. ಸೊ ಮೊದಲು ಜಾತಕಗಳು ನೋಡ್ತಾರೆ, ಹುಡುಗಂದು ಜಾತಕ, ಹುಡುಗಿ ಜಾತಕ, ಒಂದೊಂದು ಗುಣ ಇರುತ್ತೆ. ಸೊ ಆ ಗುಣಗಳು ಮ್ಯಾಚ್ ಆದರೆ ಅವರಿಗೂ ಜೊತೆಗಿರ್ತಾರೆ. ಸೊ ಇವೆಲ್ಲರದ್ದು ಒಂದೊಂಥರ ಗುಣ ಇರುತ್ತಲ್ವ. ಒಬ್ಬ ಸ್ವಲ್ಪ ರೋಷಾವೇಶ ಇರ್ತಾನೆ, ಒಬ್ಬ ಸ್ವಲ್ಪ ಸಾಫ್ಟ್ ಆಗಿರ್ತಾನೆ, ಒಬ್ಬ ಬುದ್ಧಿವಂತ ಇರ್ತಾನೆ, ಒಬ್ಬ ದಡ್ಡ ಇರ್ತಾನೆ. ಸೊ ಇಬ್ಬರೂ ಜಗಳ ಆಡುವಂಥ ಜನ ಹತ್ತಿರ ಬಂದರೆ ಏನಾಗುತ್ತೆ, ಅವರೊಬ್ಬರು ಜಗಳ ಜಾಸ್ತಿ ಆಗುತ್ತೆ. ಒಬ್ಬ ರೋಷ ಇದ್ದಾಗ ಒಬ್ಬ ಸಾಫ್ಟ್ ಆಗಿದ್ದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಜಾತಕದಲ್ಲಿ ಇದೇ ನೋಡುವಂಥದ್ದು, ಪುರುಷನ ಗುಣ ಹೇಗಿದೆ, ಸ್ತ್ರೀ ಗುಣ ಹೇಗಿದೆ. ಅದರಿಂದ ಅದೆರಡೂ ಸೇರಿದಾಗ ಬ್ಯಾಲೆನ್ಸ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ, ಇಲ್ಲ ಅದು ಬೇರೆ ಆಗುತ್ತೆ. ಅದರಿಂದ ಹುಟ್ಟುವಂಥ ಮಕ್ಕಳು ಕೂಡ ಅಂಥ ಗುಣಗಳಿಂದ ಹುಟ್ಟುತ್ತಾರೆ. ಸೊ ಹೀಗೆ ಜಾತಕ ನೋಡಿ ಅದು ಸಂಸ್ಕಾರ ಅಂತ ವಿವಾಹ. ಸೊ ವಿವಾಹ ಆಗುವಂಥದ್ದಂದರೆ ಅಗ್ನಿ ಮುಂದೆ ಅವರಿಬ್ಬರು ಪ್ರಮಾಣ ಮಾಡ್ತಾರೆ, ಪ್ರಾಮಿಸ್ ಮಾಡ್ತಾರೆ. ಸೊ ನಾವಿಬ್ಬರು ಜೊತೆಗಿರ್ತೀವಿ, ಯಾವತ್ತೂ ಒಬ್ಬರೊಬ್ಬರು ಬಿಡೋದಿಲ್ಲ. ಇದೊಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಸುಮ್ಮನೆ ಏನು ಇಂದ್ರಿಯ ತೃಪ್ತಿಗೋಸ್ಕರ ಮಾಡ್ತಾ ಇಲ್ಲ, ಅದು ರೆಸ್ಪಾನ್ಸಿಬಿಲಿಟಿ. ಸಮಾಜದಲ್ಲಿ ನಾವು ಒಳ್ಳೆಯ ಧಾರ್ಮಿಕರಾಗಿರ್ತೀವಿ, ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡ್ತೀವಿ, ಆ ಮಕ್ಕಳಿಗೆ ಧರ್ಮದಲ್ಲಿ ನಡೀಲಿಕ್ಕೆ ನಾವು ಮಾರ್ಗದರ್ಶಕರಾಗಿರ್ತೀವಿ. ಸೊ ಮತ್ತು ಎಲ್ಲರಿಂದ ಆಶೀರ್ವಾದ ಪಡ್ಕೋತಾರೆ, ಹಿರಿಯರಿಂದ ಭಗವಂತನಿಂದ ಆಶೀರ್ವಾದ ಪಡ್ಕೊಂಡು ರೆಸ್ಪಾನ್ಸಿಬಿಲಿಟಿ ಕಾಲಿಡ್ತಾರೆ. ಸೊ ವಿವಾಹ ಸಂಸ್ಕಾರ. ಹಾಗೆ ಮುಂದೆ ಹೋಗ್ತಾ ಇದ್ದ ಹಾಗೆ ಗರ್ಭದಾನ ಸಂಸ್ಕಾರ, ಒಳ್ಳೆ ಮಗುಗೋಸ್ಕರ. ನಂತರ ಹುಟ್ಟಿದ ಮೇಲೆ ಅದಕ್ಕೆ ಜತ ಸಂಸ್ಕಾರ, ಕರ್ಣ ವೇದ ಸಂಸ್ಕಾರ, ಉಪನಯನ ಸಂಸ್ಕಾರ, ಅನ್ನಪ್ರಸನ್ನ ಸಂಸ್ಕಾರ. ಹೀಗೆ ಜೀವನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಆ ಮಗುವಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ಅದು ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತೆ. ಅದರ ಮನಸ್ಸು ಸುಖವಾಗಿರುತ್ತೆ, ಶಾಂತಿಯಾಗಿರುತ್ತೆ. ಇವಾಗ ಅನೇಕರು ಶ್ರೀಮಂತರು ಇರ್ಬೋದು, ಶ್ರೀಮಂತಿಗಿದ್ದರೂ ಕೂಡ ಅವ್ರ ಮನಸ್ಸಲ್ಲಿ ಏನೋ ಒಂದು ರೀತಿ ಕೊರತೆಗಳು, ದುಃಖ ಇರುತ್ತೆ. ಸೊ ಯಾತಕ್ಕೋಸ್ಕರ? ಯಾಕೆ ಅಂತ ಹೇಳಿದ್ರೆ ಸಂಸ್ಕಾರಗಳು ಸತ್ತಿಲ್ಲ, ಅವನೇನು ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಸುಮ್ಮನೆ ಇದೆ, ಅದೊಂದು ಸುಖ ಇರೋದು. ಅದರಿಂದ ಸಂಸ್ಕಾರಗಳು ಸಿಗೋದ್ರಿಂದ ವ್ಯಕ್ತಿ ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡೋದ್ರಿಂದ ಅವನಿಗೆ ಸುಖ ನೆಮ್ಮದಿ ಸಿಗುತ್ತೆ. ಸುಖ ನೆಮ್ಮದಿ ಡಿಗ್ರಿ ಮಾಡೋದ್ರಿಂದ
PhD ಆಗೋದ್ರಿಂದ ಸೈಂಟಿಸ್ಟ್ ಆಗೋದ್ರಿಂದ ಸಿಗೋದಿಲ್ಲ, ಹಣ ಸಂಪಾದನೆ ಮಾಡೋದು ಸಿಗೋದಿಲ್ಲ. ಸುಖ ಶಾಂತಿ ಸಿಗುವಂಥದ್ದು ಯಾವ ವ್ಯಕ್ತಿಯ ಮನಸ್ಸಲ್ಲಿ ಭಗವಂತನ ಚಿಂತನೆ ಇರುತ್ತೆ. ಸೊ ಭಗವಂತ ಈಗ ಹೇಗೆ ಮೀನಿಗೆ ನೀರಿದ್ರೆ ಸುಖವಾಗಿರುತ್ತೆ. ನೀರನ್ನು ತೆಗೆದುಬಿಟ್ಟು ನೀವು ಅದಕ್ಕೆ ಏನು ಕೊಟ್ಟರು ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಪ್ರತಿಯೊಂದು ಜೀವಿಯ ಒಂದು ನೀರು ಏನು ಅಂತ ಹೇಳಿದ್ರೆ ಭಗವಂತ. ಎಲ್ಲಿ ತನಕ ಅದು ಆಧ್ಯಾತ್ಮಿಕ ಚಿಂತನೆ ತೊಡಗಿರುತ್ತೆ ಸುಖವಾಗಿರುತ್ತೆ, ಅದು ದೂರ ಆಗುತ್ತೆ ಅದು ದುಃಖಕ್ಕೆ ಅನುಭವಿಸುತ್ತೆ. ಸೊ ಅದರಿಂದ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾನು ಮಾಡಿದ ಉದ್ದೇಶ ಜನರು ಇದರ ಪಾಲನೆಯನ್ನು ಮಾಡಬೇಕು. ಮುಂದೆ ಶ್ಲೋಕ ಸಕ್ತಾಃ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸ್ತಾಃ ಶಕ್ತಃ ಚಿಕೀರ್ಷೋ ಲೋಕ ಸಂಗ್ರಹಂ. ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು. ಸೊ ಈಗ ಭಗವಂತ ಹೇಳ್ತಾ ಇದ್ದಾನೆ, ಕೆಲಸ ಮಾಡೋದು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಅದರ ಮೇಲೆ ಮೋಹ ಇರಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಯು ಕೆಲಸವನ್ನು ತನ್ನ ಕರ್ತವ್ಯ ಅಂತ ಹೇಳಿ ಮಾಡಬೇಕು. ಹೇಗೆ ಉದಾಹರಣೆ ಕೊಡ್ತಾರೆ, ಬ್ಯಾಂಕಲ್ಲಿ ಕ್ಯಾಶಿಯರ್ ಇರ್ತಾರೆ. ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದೊಡ್ಡ ದೊಡ್ಡ ಬ್ಯಾಂಕಲ್ಲಿ ಕೋಟ್ಯಾಂತರ ರೂಪಾಯಿ ಲೆಕ್ಕ ಹಾಕ್ತಾನೆ. ಅದನ್ನು ಡೆಪಾಸಿಟ್ ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಅರೆ ಒಂದು ಸಾಯಂಕಾಲ ಹೋಗ್ಬೇಕಾದ್ರೆ ಒಂದು ಚಿಂತನೆ ಮಾಡೋದಿಲ್ಲ, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಷ್ಟೊಂದು ದೊಡ್ಡ ಸಂಗ್ರಹ ಮಾಡಿದೆ, ಸ್ವಲ್ಪ ಜೇಬ್ಗೆ ಹಾಕೊಂಡು ಹೋಗೋಣ ಒಂದು ಬಂಡಲ್ನ ಅಂತ ಮಾಡೋದಿಲ್ಲ ಅಲ್ಲ. ನಾನೇನು ತೊಗೊಂಡು ಹೋಗೋದಿಲ್ಲ ಅಂತ ಅವನು ನಿರ್ಲಕ್ಷ್ಯದಲ್ಲಿ ಕೂಡ ಕೆಲಸ ಮಾಡೋದಿಲ್ಲ, ತುಂಬ ಗಮನ ಇಟ್ಟು ಕೆಲಸ ಮಾಡ್ತಾನೆ. ಸಂಜೆ ಹೋಗಬೇಕಾದ್ರೆ ಈ ಹಣ ಯಾವುದು ನಂದಲ್ಲ ಅಂಥೇಳಿ ಎಲ್ಲವನ್ನು ಕೂಡ ಡೆಪಾಸಿಟ್ ಮಾಡಿ ಹೊರಟೋಗ್ಬಿಡ್ತಾರೆ. ಹಾಗೆಯೇ ನಮ್ಮೆಲ್ಲರೂ ಕರ್ತವ್ಯ ಇಷ್ಟೇ, ಪರಿವಾರದಲ್ಲಿ ತಂದೆ ತಾಯಿರ ಕೆಲಸ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಬೆಳೆಸಬೇಕು. ಅದೇ ಇನ್ವೆಸ್ಟ್ಮೆಂಟ್ ಅಲ್ಲ. ನಾನು ಇವಾಗ ಇನ್ವೆಸ್ಟ್ ಮಾಡಿದ್ರೆ ಅವನು ದೊಡ್ಡವನಾದಮೇಲೆ ನಮ್ಮನ್ನು ನೋಡ್ಕೋತಾನೆ, ನಮಗೆ ದೊಡ್ಡ ಬಂಗ್ಲೆ ಕೊಡಿಸ್ತಾನೆ, ಅವನು ಫಾರಿನ್ ಟೂರ್ ಕರ್ಕೊಂಡು ಹೋಗ್ತಾನೆ. ಇದಲ್ಲ, ಕೇವಲ ಕರ್ತವ್ಯ, ಭಗವಂತ ಕೊಟ್ಟಿರುವಂತಹ ಒಂದು ಶಿಶು. ಅದನ್ನು ನಾನು ಮಾಡಬೇಕು, ಅವ್ನು ನೋಡ್ತಾನೋ ಬಿಡ್ತಾನೋ ನನಗೆ ಬಿಟ್ಟಿಲ್ಲ, ನಾನು ಭಗವಂತನ ಮೇಲೆ ನಂಬಿದ್ದೀನಿ, ಭಗವಂತ ನಾನು ನೋಡಬೇಕು ಅಂದರೆ ನೋಡ್ಕೋತಾನೆ. ಸೊ ಈ ರೀತಿ ಚಿಂತನೆಯಿಂದ ಮಾಡಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಇದೇ ರೀತಿ, ಇವಾಗ ತನ್ನ ಕೆಲಸ ಏನಿದೆ ಅಷ್ಟಕ್ಕೆ ಅವನು ಸುಖವಾಗಿದ್ದರೆ ಸಂಬಳದಲ್ಲಿ ಅವನಿಗೇನೂ ಆತಂಕ ಇರೋದಿಲ್ಲ, ಸಮಾಜಕ್ಕೂ ಒಳ್ಳೆಯದಾಗಿರುತ್ತೆ. ನಾನು ಯಾವಾಗ ಇನ್ನೊಬ್ಬರು ನೋಡ್ತಾನೆ, ಅವನು ಶ್ರೀಮಂತ ಇದ್ದಾನೆ, ನಾನು ಯಾಕೆ ಶ್ರೀಮಂತಿಕೆ ಬೇಗ ದುಡ್ಡು ಮಾಡಬೇಕು, ಏನೋ ಮೋಸ ಮಾಡಬೇಕು, ಯಾರು ಮಾಡಿ ಮೋಸ ಮಾಡಿ ಸಂಪಾದನೆ ಮಾಡಬೇಕು ಅಂತ ಮನಸ್ಸಲ್ಲಿ ಚಿಂತನೆ ಬಂತು. ಆಗ ಏನಾಗುತ್ತೆ, ಅವನ ಸೈಕಲಲ್ಲಿ ಏರ್ಪೇರು ಉಂಟಾಗುತ್ತೆ. ಸೊ ಅವನಿಂದ ಇನ್ನೊಬ್ಬ ಮೋಸ ಮಾಡ್ತಾನೆ, ಅವನಿಂದ ಇನ್ನೊಬ್ಬ ಮೋಸ ಮಾಡ್ತಾನೆ, ಹೀಗೆ 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 ಸಮಾಜದಲ್ಲಿ ಮೋಸಗಳು ಬೆಳೀತಾ ಹೋಗುತ್ತೆ. ಆದ ಕಾರಣ ಕಾರಣ ಏನು? ಕಾರಣ ನನಗೆ ಇಲ್ಲಿಂದ ಏನೋ ನನಗೋಸ್ಕರ ತೊಗೋಬೇಕು ಅಂತಿದ್ದಾಗ. ಯಾವ ಪ್ರತಿಯೊಬ್ಬ ವ್ಯಕ್ತಿಯು ನಾನೇನೋ ಕೆಲಸ ಮಾಡಬೇಕು, ನನ್ನ ಕರ್ತವ್ಯ ಇರೋ ತನಕ ನಾವೊಂದು ಮಾರ್ಗದಲ್ಲಿ ನಡಿಬೇಕು, ನನ್ನದೊಂದು ಧರ್ಮ ಇದೆ ನಡಿಬೇಕು, ಅದರಲ್ಲಿ ಏನು ಸಿಗುತ್ತೆ ಅಲ್ಲಿ ತೃಪ್ತನಾಗಿರ್ತಿಂದ ಭಾವನೆ ಇದ್ದರೆ ಮತ್ತು ಎಲ್ಲೂ ಕೂಡ ಅಶಾಂತಿ ಇರೋದಿಲ್ಲ. ಯಾವಾಗ ಈ ಕಂಪ್ಯಾರಿಸನ್, ನನ್ನ ಹತ್ರ ಒಂದು ಸಣ್ಣ ಮೊಬೈಲ್ ಇದೆ, ಅವನ ಹತ್ರ ಆ್ಯಪಲ್ ಇದೆ, ಆ್ಯಪಲ್ 16 ಇದೆ, ಆ್ಯಪಲ್ ಇನ್ನೂ ಬಂತು, ನನಗೂ ಅದು ತೊಗೋಬೇಕು, ಬೇಕಾಗಿಲ್ಲ, ಅವಶ್ಯಕತೆ ಇದೆಯಾ? ಕೆಲವು ಬ್ರ್ಯಾಂಡಿಂದ ಶರ್ಟ್ಸ್, ಪ್ಯಾಂಟ್ಸ್, ಶೂಸ್, ಬ್ರ್ಯಾಂಡ್ ಅಂತ ಹೋಗ್ತಾ ಜನ ಏನು ಮಾಡ್ತಾಯಿದ್ದಾರೆ, ಅನಾವಶ್ಯಕವಾಗಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ, ಅನಾವಶ್ಯಕ ಹಣ ಸಂಗ್ರಹ ಮಾಡ್ತಾಯಿದ್ದಾರೆ. ಅದರಿಂದ ಯಾರಿಗೋ ಸಿಗಬೇಕಾಗಿದ್ದು ನಾವು ಕಿತ್ಕೋತೀವಿ, ಅದು ನಮ್ಮ ಹತ್ರನೂ ಉಳಿಯೋದಿಲ್ಲ, ಅವ್ರಿಗೂ ಸಿಗೋದಿಲ್ಲ. ಹೀಗೆ ಎಲ್ಲ ಕಡೆ ಆತಂಕ ಅನ್ನೋದು ಉಂಟಾಗುತ್ತೆ. ಸೊ ಹೀಗೆ ಭಗವಂತ ಹೇಳ್ತಾ ಇರುವಂಥದ್ದು, ನಾವು ಯಾವುದೇ ಅವಾರ್ಡ್ಗೋಸ್ಕರ ಮಾಡಬಾರ್ದು. ಈ ರೀತಿ ನಾವು ಕೆಲಸ ಮಾಡಿದ್ರೆ, ಅಹಂಕಾರವಿಲ್ಲದೆ ಕೆಲಸ ಮಾಡಿದ್ರೆ, ಸೊ ಯಾವಾಗ ರೀತಿ ಆಸಕ್ತಿಗಳಿಂದ ಕೆಲಸ ಮಾಡ್ತೀವಲ್ಲ, ಏನಂತೆ ನಮ್ಮಲ್ಲಿ ಅಹಂಕಾರ ಅನ್ನೋದು ಬೆಳೆಯುತ್ತೆ. ಬೇರೆಯವ್ರಿಗಿಂತ ನಾನು ಮೇಲೆ ಅಂತ ನಿಂತ್ಕೊಂಡಾಗ ಕೆಳಗಿರೋನಿಗೆ ಇವನಿಗೆ ಅಹಂಕಾರ ಅಂತ ಹೇಳಿ ಅವನೇನೋ ಒಂದು ರೀತಿ ಅವನು ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾವು ಯಾವಾಗ ನಾವೆಲ್ಲ ಜೊತೆಗಿರ್ತೀವಿ, ನಾವೆಲ್ಲ ಒಂದೇ ಅಂತಿದ್ದಾಗ ಸಮಾಜ ಚೆನ್ನಾಗಿರುತ್ತೆ. ಯಾರ ಮೇಲೇನೋ ದ್ವೇಷ, ಅಸೂಯೆ ಭಾವನೆಯನ್ನು ಬೆಳೆಯೋದಿಲ್ಲ. ಮುಂದಿನ ಶ್ಲೋಕ 26. ನ ಬುದ್ಧಿಭೇದಂ ಜನಾಯೇತ್
ಅಜ್ಞಾನಂ ಸರ್ಮಕಂ ಸಂಗನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಮನಸ್ಸು ಕಲಕುತ್ತದೆ. ಆದುದರಿಂದ ವಿದ್ವಾಂಸರು ಅವರ ಕೆಲಸವನ್ನು ನಿಲ್ಲಿಸಿಬಿಡಬಾರದು. ಭಕ್ತಿಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಇವಾಗ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಸೊ ನಾನಾ ರೀತಿಯ ಬುದ್ಧಿ ಇರುವಂಥವರು ನಾನಾ ರೀತಿಯ ಕೆಲಸಗಳಲ್ಲಿ ತೊಡಗಿರ್ತಾರೆ. ಆದರೆ ನಾವು ಯಾವಾಗ ಎಲ್ಲರನ್ನೂ ಒಂದೇ ಥರ ಕೆಲಸದಲ್ಲಿ ತೊಡಗಬೇಕು ಅಂತ ಪ್ರಯತ್ನ ಮಾಡಿದಾಗ ಮತ್ತೆ ಅಲ್ಲಿ ಏರುಪೇರು ಉಂಟಾಗುತ್ತೆ. ಇವಾಗ ಹೇಗೆ ಎಲ್ಲರೂ ಇಂಜಿನಿಯರ್ ಆಗಬೇಕು ಅಂತ ಒಂದು ಹುಚ್ಚು, ಎಲ್ರಿಗೂ ಡಾಕ್ಟರ್ ಆಗಬೇಕು ಅಂತ ಹುಚ್ಚು. ಇವಾಗೆಲ್ಲ ಸಣ್ಣ ಮಕ್ಕಳಿಂದಲೇ ಅವ್ರಿಗೆ IIT JEE ಅಂಥೇಳಿ ಸ್ಕೂಲ್ಗಳಿಗೆಲ್ಲ ತಳ್ತಾ ಇದ್ದಾರೆ. ಪ್ರತಿಯೊಬ್ಬೊಂದು ಟ್ಯಾಲೆಂಟ್ ಇರುತ್ತೆ. ಒಬ್ಬ ಪೇಂಟರ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ನಮಗೆ ಇನ್ನೇನೋ ಕಲೆ ಇರುತ್ತೆ, ಕಾಮರ್ಸ್ ಇರ್ತಾನೆ, ಆರ್ಟ್ಸ್, ಎಲ್ಲರೂ ಬೇಕಾಗುತ್ತೆ ಸಮಾಜದಲ್ಲಿ. ಕೈಯಲ್ಲಿ ಹೇಗೆ ಬೆರಳುಗಳಿದೆ, ಎಲ್ಲ ಒಂದೇ ಥರ ಇಲ್ಲ, ಒಂದೊಂದು ಥರ ಇದೆ, ಒಂದು ಈ ಕಡೆ ಒಂದು ಮುಂದುಗಡೆ ಇದೆ. ಅದರಿಂದ ಉಪಯೋಗ ಇದೆ. ಯಾವಾಗ ನಾವು ಎಲ್ಲನೂ ಒಂದೇ ಥರ ಒಂದೇ ಹೈಟ್ ಬೆರಳಿದೆ ಹೆಂಗಿರ್ತಾಯಿತ್ತು, ಕೆಲಸ ಮಾಡಿ ಕಷ್ಟ ಆಗ್ತಾಯಿತ್ತು. ಹಾಗೆಯೇ ಸಮಾಜದಲ್ಲಿ ಎಲ್ಲ ರೀತಿಯ ಜನರು ಬೇಕಾಗಿದ್ದಾರೆ. ಅದೇ ನಾವು ಎಲ್ಲರನ್ನು ಸಮಾನವಾಗಿ ಇಡಬೇಕು ಅಂತ ಯೋಚನೆ ಮಾಡಿದಾಗ ಸಮಾಜದಲ್ಲಿ ಏರ್ಪೇರು ಅನ್ನೋದು ಉಂಟಾಗುತ್ತೆ. ಆದರೆ ಮುಖ್ಯವಾಗಿ ಏನು ಮಾಡಬೇಕಾಗಿದೆ, ಎಲ್ಲರಿಗೂ ಅವರ ಕೆಲಸದಲ್ಲಿ ತೊಡಗಿಸಿ ಅವರಿಗೆ ಸಮಾಜದ ಗೌರವವನ್ನು ಕೊಡಬೇಕಷ್ಟೆ. ಇವಾಗ ಜನ ಗೌರವಕ್ಕೋಸ್ಕರ ಆಸಕ್ತರಿದ್ದಾರೆ. ಆದರೆ ಜನ ಈ ಗೌರವ ಎಲ್ಲಿ ಸಿಗುತ್ತೆ ಅಂದ್ಕೋತಾರೆ, ಅಥವಾ ಜೇಬಲ್ಲಿ ದುಡ್ಡಿದ್ರೆ, ದೊಡ್ಡ ಕಾರಿದ್ರೆ, ಅಥವಾ ಏನೋ ಬೈಕ್ ಇದ್ದರೆ, ಅಥವಾ ದೊಡ್ಡ ಮನೆ ಇದೆ, ಆಗಲೇ ಗೌರವ ಸಿಗುತ್ತೆ ಅನ್ನೋದು ಒಂದು ಇವಾಗ ಸಮಾಜದಲ್ಲಿ ಹಬ್ಕೊಂಡ್ಬಿಟ್ಟಿತ್ತು. ಕೇವಲ ವ್ಯಕ್ತಿ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ ಹೊರತು ತನ್ನ ಬುದ್ಧಿವಂತಿಕೆ ಏನಿದೆ, ತನ್ನ ಕಲೆ ಏನಿದೆ, ತಾನು ಏನು ಸಮಾಜಕ್ಕೆ ಕೊಡಬೇಕು ಅನ್ನೋದೊಂದು ಚಿಂತನೆ ಮಾಡ್ತಾರೆ. ಅವನು ಕೇವಲ ಸಮಾಜ ನಾನೇನು ತೊಗೋಬೇಕು, ನಾನೇನು ತೊಗೊಂಡು ನಾನು ಮೇಲಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ಶಾಸ್ತ್ರ ಹೇಳ್ತಾ ಇದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವನಿಗೆ ಏನು ಗುಣ ಇದೆ, ಆ ಗುಣದಲ್ಲಿ ಮುಂದುವರಿಲಿಕ್ಕೆ ನಾವು ಅವಕಾಶ ಕೊಡಬೇಕು. ಅದಕ್ಕೆ ಪ್ರೇರಣೆ ಕೊಟ್ಟರೆ ಅವನು ಸುಖವಾಗಿರ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅವನು ನಾನಾ ರೀತಿ ಏನೋ ಭ್ರಮೆಗಳಿಗೆ ಒಳಗಾಗ್ತಾನೆ. ಹೇಗೆ ರೈತರಿಗೇನು ದೊಡ್ಡ ಅರಮನೆ ಇರಬೇಕು ಅಂತೇನಿಲ್ಲ. ಸಿಟಿಯಲ್ಲಿ ವ್ಯಾಪಾರ ಅರಮನೆ ಇರ್ತಾನೆ ದೊಡ್ಡ ರೈತ ಇರೋದೇ ಹಾಗೆ. ಅದೇ ಇವಾಗ ಅದೊಂದು ಟ್ರೆಂಡ್ ಇವಾಗ ಹೆಂಗೆ ಬೆಳೆದ್ಬಿಟ್ಟಿದೆ, ಅವ್ರು ಎಲ್ರಿಗೂ ಬೇಕು ಅಂತ. ಆಗ ವ್ಯಾಪಾರಿ ರೈತನೂ ಕೂಡ ಹಂಗೆ ಆಗಬೇಕು ಅಂತ ಹೇಳಿ ಏನು ಮಾಡ್ತಾನೆ, ನನಗೆ ಇಷ್ಟೇ ವ್ಯಾಪಾರ ಆಗ್ತದೆ, ಇದನ್ನು ಜಾಸ್ತಿ ಮಾಡಬೇಕು, ಅದಕ್ಕೆ ಸಾಲ ಮಾಡಿ ಇನ್ನೇನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಕೆಲವೊಮ್ಮೆ ಆಗುತ್ತೆ, ಆಗೋದಿಲ್ಲ. ಮತ್ತು ಅದನ್ನು ಸಾಲ ತೀರಿಸ್ಬೇಕು ಅಂತ ಇನ್ನೊಂದು ಸಾಲ ಮಾಡ್ತಾನೆ, ಅದನ್ನ ತಿರ್ಗಿ ಏನೋ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಹಾಗೆ ಇದ್ದಿತ್ತು ಪ್ರಕೃತಿ. ಈ ಸಮಯದಲ್ಲಿ ಮಳೆ ಬರುತ್ತೆ, ಮಳೆ ಬಂದಾಗ ಬೆಳೆ ಬಾಗ್ತದೆ. ಇವಾಗ ಇದೆಲ್ಲ ಬೋರ್ವೆಲ್ ಹಾಕ್ಬೋದು, ಇನ್ನೇನೋ ಮಾಡ್ಬೋದು, ಖರೀದಿ ಮಾಡ್ಕೋಬೋದು, ನೀರು ಖರೀದಿ ಮಾಡ್ಕೊಂಡು ಬಿಡ್ಬೋದು. ಹೀಗೆ ಮಾಡಿಕೊಂಡ ವ್ಯಕ್ತಿ ಅವನು ಇನ್ನೂ ಅಧಿಕವಾಗಿ ಹಣ ಸಂಪಾದನೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಾನೆ. ಅಥವಾ ವರ್ಷದಲ್ಲಿ 2-3 ಬೆಳೆ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾನೆ. 2-3 ಬೆಳೆ ಬೆಳಿಬೇಕು ಅಂದರೆ ಕೆಮಿಕಲ್ ಹಾಕಬೇಕು. ಕೆಮಿಕಲ್ ಹಾಕೋದ್ರಿಂದ ಅದರಲ್ಲಿ ಸಿಗುವಂಥ ಆಹಾರ ಅದು ಕಲುಷಿತವಾಗುತ್ತೆ. ಮತ್ತು ಅವನ ಔಷಧಿ ಹೊಡೆಯೋವನಿಗೂ ಅವನಿಗೂ ಅಫೆಕ್ಟ್ ಆಗುತ್ತೆ, ತಿನ್ನುವನಿಗೂ ಅಫೆಕ್ಟ್ ಆಗುತ್ತೆ, ಮತ್ತು ಪ್ರಕೃತಿಯಲ್ಲಿ ವಿದ್ವಾಂಸ ಅಂತ ಉಂಟಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಅವನೇನಿದೆ ಕೆಲಸದಲ್ಲಿ, ಅವನಿಗೇನು ಬುದ್ಧಿಶಕ್ತಿ ಇದೆ, ಅದಕ್ಕೆ ಗೌರವ ಕೊಟ್ಟು ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋದರಿಂದ ಎಲ್ಲರೂ ಖುಷಿಯಾಗಿರ್ತಾರೆ. ಮುಖ್ಯವಾದದ್ದೇನು, ಪ್ರೀತಿ, ಕರುಣೆಯಿಂದ. ಒಬ್ಬ ಕ್ಲಾಸಲ್ಲಿ ವಿದ್ಯಾವಂತ ಇರ್ತಾನೆ, ಒಬ್ಬ ದಡ್ಡ ಇರ್ತಾನೆ, ಎಲ್ಲರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗೋದಿಲ್ಲ. ರ್ಯಾಂಕ್ ಸ್ಟೂಡೆಂಟ್ ಇರುವಂಥವನ ಕರ್ತವ್ಯ ಏನು? ಸೊ ನಾನು ತನ್ನ ರ್ಯಾಂಕ್ ಅಂತ ಎತ್ಕೊಂಡು ಕುತ್ತಿಗೆ ಎತ್ಕೊಂಡು ಯಾರನ್ನೂ ಮಾತಾಡಿಸ್ದೆ ತಿರುಗಾಡೋದಲ್ಲ. ಅವನ ಕರ್ತವ್ಯ ಏನಾಗಿರುತ್ತೆ, ಯಾರಿಗೆ ಓದೋಕ್ಕೆ ಕಷ್ಟ ಆಗ್ತಾಯಿದೆ ಅವ್ನು ಹೇಳ್ಕೊಡ್ತೀನಿ ಅಂತ ಜವಾಬ್ದಾರಿ ಅವ್ನು ತೊಗೋಬೇಕಂತ. ಸೊ 5 ವರ್ಷದ ಪ್ರಹ್ಲಾದ್ ಮಹಾರಾಜ 5 ವರ್ಷ ಇರಬೇಕಾದ್ರೆ ಗುರುಕುಲದಲ್ಲಿ ಅವನ್ನೆಲ್ಲ ಹುಡುಗರನ್ನ ಸೇರಿಸ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇದೆ.
ಅವನ್ನೆಲ್ಲ ಸ್ನೇಹಿತರು ಬಂದು ಹೇಳ್ತಾ ಇದ್ರು, ಈಗೆಲ್ಲ ಆಟ ಆಡೋ ಸಮಯ, ನಾವು ಯಾಕೆ ಇದೆಲ್ಲ ಯಾಕೆ ಮಾಡಬೇಕು ಅಂತಂದರೆ ಪ್ರಹ್ಲಾದ್ ಮಹಾರಾಜ್ ಪ್ರೀತಿಯಿಂದ ಹೇಳ್ತಾ ಇದ್ದ, ನೋಡಿ ಈ ಮನುಷ್ಯ ಜನ್ಮ ಅನ್ನೋದು ತುಂಬ ದುರ್ಲಭವಾದಂಥದ್ದು, ಎಷ್ಟೋ ಜನ್ಮಗಳ ನಂತರ ಸಿಗುತ್ತೆ. ನನಗೆ ನನ್ನ ಗುರುಗಳು ನಾರದ ಮುನಿಗಳು ಕೃಪೆ ಕೊಟ್ಟು ನನಗೆ ಜ್ಞಾನೋದಯ ಪಡಿಸಿದ್ದಾರೆ. ನಾವು ಆದಷ್ಟು ಶೀಘ್ರವಾಗಿ ಆಧ್ಯಾತ್ಮಿಕ ಜೀವನ ಸ್ವೀಕಾರ ಮಾಡಿದಷ್ಟು ನಮಗೆ ಜೀವನ ಸುಖಮಯವಾಗುತ್ತೆ. ಪ್ರತಿ ಕ್ಷಣ ಹೋಗ್ತಾ ಇದ್ದಾಗೆ ನಾವು ಎಷ್ಟು ಹಣ ಕೊಟ್ಟು ಕೂಡ ಕಳೆದ ಸಮಯ ವಾಪಸ್ ಸಿಗೋದಿಲ್ಲ. ಆದ್ದರಿಂದ ನಾವು ಈ ಭಗವಂತನ ಚಿಂತನೆ ಇವಾಗಲೇ ಶುರು ಮಾಡಬೇಕು ಅಂತ ಹೇಳಿ ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ವಿ. ಅವನು ಅಂದ್ಕೊಳ್ಳಿಲ್ಲ ನಾನು ಯಾಕೆ ಹೋಗಿ ಸೇರಬೇಕು, ನಾನು ಒಬ್ಬಂಟೆಗೆ ನಾನೇ ಇರ್ತೀನಿ ಅಂತ ಇರಲಿಲ್ಲ. ಅವನು ಹಿರಣ್ಯಕಶಿಪುವಿನ ಮಗ, ಅಂದರೆ ದೊಡ್ಡ ಶ್ರೀಮಂತನ ಮಗ, ಮಿಕ್ಕದರೆಲ್ಲ ಸಣ್ಣ ಸಣ್ಣ ಅಸುರರ ಮಕ್ಕಳು, ಆದರೂ ಕೂಡ ಸೇರಿಸ್ಕೊಂಡು ಅವ್ರ ಜೊತೆ ಅವನು ಬೆಳೀತಾ ಇದ್ದ. ಆದ್ದರಿಂದ ಕ್ಲಾಸಲ್ಲೂ ಕೂಡ ಒಬ್ಬ ಶ್ರೀಮಂತ ಇರ್ಬೋದು, ಬಡವನ ಇರ್ಬೋದು, ಬುದ್ಧಿವಂತ ಇರ್ಬೋದು, ದಡ್ಡ ಇರ್ಬೋದು, ಭಾವನೆಗಳು ಒಗ್ಗಟ್ಟಾಗಿರಬೇಕು ಅನ್ನೋದು ಅವರ ಕರ್ತವ್ಯ ಆಗಿರುತ್ತೆ. ಸ್ಕೂಲಲ್ಲಿ ಸ್ವಲ್ಪ ದಡ್ಡತನ ಇರುತ್ತೆ, ಅದೇ ಇವಾಗ ಕಾಲೇಜ್ಗೆ ಎಂಟ್ರ್ ಆದಾಗ ನಾವು ಈ ಜವಾಬ್ದಾರಿಗಳು ತಿಳ್ಕೋಬೇಕು. ಇವಾಗ ನಾವು ಮಕ್ಕಳಾಗೆ ನಮಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಜವಾಬ್ದಾರಿ ಶುರುವಾಗಿದೆ. ಸೊ ಹಾಗೆ ಇದೇ ರೀತಿ ಕೆಲಸಕ್ಕೆ ಹೋದಾಗಲೂ ಅಷ್ಟೇ, ಗ್ರೂಪಿಸಮ್ ಮಾಡೋದು, ಅವರ ಜೊತೆ ಗ್ರೂಪ್ ಮಾಡ್ಕೊಂಡು ಇನ್ನೊಬ್ಬನ ಕೆಳಗೆ ಹಾಕೋ ಪ್ರಯತ್ನ ಮಾಡೋದು, ನಮ್ಮ ಚೆನ್ನಾಗಿರಿ ಅಂತಂಥದ್ದು, ಇದೆಲ್ಲ ಗ್ರೂಪಿಸಮ್ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಸೊ ಅದರಿಂದ ಇದೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಇವಾಗಲೇ ಸಣ್ಣ ವಯಸ್ಸಿನಲ್ಲಿ ಈ ಗುಣಗಳನ್ನು ಬೆಳೆಸ್ಕೊಂಡ್ರೆ ಅವರು ಒಳ್ಳೆಯ ಒಂದು ಸಮಾಜಕ್ಕೆ, ಒಂದು ವಾತಾವರಣಕ್ಕೆ ಅವರು ಅವಕಾಶ ನೀಡಿದಂಗೆ ಆಗುತ್ತೆ. ಶ್ಲೋಕ 27. ಪ್ರಕೃತೆ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಸೊ ಅನೇಕ ಸುತ್ತಮುತ್ತ ಇರುವಂತಹ ಕಾರ್ಯಗಳು ಪ್ರಕೃತಿ ನಡೆಸ್ತಾ ಇರುವಂಥದ್ದು. ಸಮಯಕ್ಕೆ ಸರಿಯಾಗಿ ಸೂರ್ಯ ಉದಯ ಆಗುತ್ತೆ, ಸಮಯಕ್ಕೆ ಸರಿಯಾಗಿ ಬೇರೆ ಬೇರೆ ಮಾಸಗಳಲ್ಲಿ ಮಳೆ ಸಮಯದಲ್ಲಿ ಮಳೆ ಬರುತ್ತೆ, ಬೇಸಿಗೆ ಸಮಯದಲ್ಲಿ ಬೇಸಿಗೆ ಬರುತ್ತೆ, ನಾನಾ ರೀತಿಯ ಉತ್ಪನ್ನಗಳು ಬರುತ್ತೆ. ಹಾಗೂ ಜೀವನದಲ್ಲೂ ಕೂಡ ಅನೇಕ ವಿಷಯಗಳು ನಮಗೇನೇನು ಸಿಗಬೇಕು ಅನ್ನೋದು ಅದು ನಮಗೆ ಸಿಗ್ತಾ ಇರುತ್ತೆ. ಅರೆ ವ್ಯಕ್ತಿ ಏನು ಅಂದ್ಕೋತಾನೆ, ನಾನು ಮಾಡಿದ್ದು ಅಂತ ತಿಳ್ಕೊತಾನೆ. ತಾನು ಮಾಡಿದರೂ ಕೂಡ ತಾನು ಮಾಡಲಿಕ್ಕೆ ನಮ್ಮ ಹಿಂದೆ ಭಗವಂತ ಅಂತಿದ್ದಾನೆ. ಭಗವಂತನಿಗೆ ಯಾರಿಂದನೂ ಸಹಾಯ ಬೇಕಾಗಿಲ್ಲ ಮಾಡಲಿಕ್ಕೆ, ನಮಗೆ ಬೇಕಾಗಿದೆ. ನಾವು ಈ ದೇಹ ನಾವೇ ಮಾಡಿಲ್ಲ, ನಾವು ಮಾಡಿದ್ವಾ? ಈ ದೇಹ ಯಾರು ಕೊಟ್ಟಿದ್ದು? ಅಪ್ಪ ಅಮ್ಮ ಕೊಟ್ರಾ? ಅಪ್ಪ ಅಮ್ಮ ಮಾಡಿದ್ರಾ ನಿಮ್ಮ ದೇಹನ? ಅವ್ರು ಮಾಡಿದ್ರೆ ನನಗೆ ನನ್ನ ಮಗ ಅಥವಾ ನನ್ನ ಮಗಳು ಈ ರೀತಿ ಇರಬೇಕು ಅಂತ ಅವ್ರು ಮಾಡಿದ್ರೆ ಇಲ್ಲ. ಸೊ ಯಾರು ಮಾಡಿದ್ದು? ಪ್ರಕೃತಿ, ಪುರುಷ ನಿರ್ದೇಶನ. ಭಗವಂತ ಪುರುಷ, ಪ್ರಕೃತಿ ನಿರ್ದೇಶನ ನಡೆಯುವಂಥವು. ಸೊ ಪ್ರಕೃತಿ ನಮ್ಮ ಮಾಡಿದಂಥ ಪೂರ್ವ ಕರ್ಮಗಳಿಂದ ನಮಗೆ ನಾನಾ ರೀತಿಯ ರೂಪಗಳನ್ನು ಹಾಗೂ ನಮಗೆ ಏನೆಲ್ಲ ಸೌಲಭ್ಯಗಳು ಮುಂದೆ ಸಿಗಬೇಕು, ಬೇರೆ ಬೇರೆ ಸಮಯದಲ್ಲಿ ಏನೇನು ಸಿಗಬೇಕು ಅದು ನಮಗೆ ನೀಡ್ತಾ ಇರ್ತವೆ. ಇದನ್ನು ನಾವು ಗಮನಿಸಬೇಕು. ಸೊ ಅದಕ್ಕಿಂತ ಮುಂಚೆನೇ ಭಗವಂತ ಹೇಳಿದ್ದಾನೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾನೆ. ಹಾಗಂತ ನಾವು ಸುಮ್ಮನೆ ಕೂತ್ಕೊಂಡು ಹೆಂಗಿದ್ರು ಬರುತ್ತಲ್ಲ, ಸುಮ್ಮನೆ ಇರೋಂಗಿಲ್ಲ. ಅದಕ್ಕೆ ಫಸ್ಟ್ ಹೇಳಿದ್ದಾನೆ ಕೆಲಸ ಮಾಡಬೇಕು, ಕೆಲಸ ಮಾಡಬೇಕು. ಆದರೆ ಫಲದ ಮೇಲೆ ಆಸಕ್ತಿ ಇರಬಾರ್ದು. ಫಲ ಸಿಕ್ಕಾಗ ನಾನು ಮಾಡಿದ್ದು ಅಂತ ಹೇಳಬಾರ್ದು. ಇದು ಮುಖ್ಯ. ರ್ಯಾಂಕ್ ಪಡೆದಿರ್ತೀಯ, ಕಷ್ಟಪಟ್ಟು ಓದಿದ್ಯಾ, ರ್ಯಾಂಕ್ ಪಡೆದೆ, ಆದರೂ ರ್ಯಾಂಕ್ ಸಿಕ್ಕಿದಾಗ, ಮೆಡಲ್ ಕೊಟ್ಟಾಗ ಭಗವಂತನ ಕೃಪೆಯಿಂದ ಸಾಧ್ಯ ಆಯಿತು. ಯಾಕಂದರೆ ಅನೇಕ ವಿಷಯಗಳಿದೆ. ನಾನೊಬ್ಬನೇ ಓದಿದ ತಕ್ಷಣ ಅಲ್ಲಿ ಬರಿಬೇಕಾದ್ರೆ ಸ್ಮರಣೆ ಬರಬೇಕಲ್ಲ. ಅನೇಕರಿಗೆ ಓದಿರ್ತಾರೆ, ಅದೇ ತಲೆಯಲ್ಲಿ ಕ್ವಶನ್ಗೆ ಈ ಆನ್ಸರೇ ಮಾಡಬೇಕು ಅಂತ ಅವ್ರಿಗೆ ತಲೆ ಓಡ್ತಾ ಇರೋದಿಲ್ಲ. ಎಲ್ಲ ಓದಿರ್ತಾನೆ, ಎಲ್ಲ ಗೊತ್ತಿರುತ್ತೆ. ಅದೇ ಯಾವ ಪ್ರಶ್ನೆಗೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಬುದ್ಧಿ ಬರಬೇಕು, ಬರೀಲಿಕ್ಕೆ ಶಕ್ತಿ ಇರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಶಾಲೆಯಿಂದ ಎಕ್ಸಾಮ್ ತನಕ ಹೋಗೋ ತನಕ ಅನೇಕರು ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾರೆ. ಸೊ ನಾನಾ ರೀತಿ ದುರ್ಘಟನೆಗೆ ಆಗುವಂಥ ಸಂಭಾವನೆ ಇರುತ್ತೆ. ಅದೆಲ್ಲ ಆಗದೆ ನಮಗೇನೋ ಫಲ ಸಿಕ್ಕಿದೆ ಅಂತ ಹೇಳಿದ್ರೆ ಭಗವಂತನ ಕೃಪೆಯಿಂದ ಅನ್ನೋದನ್ನು ನಾವು ತಿಳಿಬೇಕು. ಯಾವುದೊಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ
ಯಾರು ಮಾಡ್ತಾ ಇರುವಂಥದ್ದು, ಎಷ್ಟು ಪ್ರಯತ್ನದಿಂದ ಮಾಡ್ತಾ ಇದ್ದಾನೆ, ಯಾವ ಜಾಗದಲ್ಲಿ ಮಾಡ್ತಾ ಇದ್ದಾನೆ, ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತನ ಕೃಪೆ, ಇದು ಎಲ್ಲವೂ ಸೇರಿದಾಗ ಅದು ಫಲದಾಯಕವಾಗುತ್ತೆ. ಸೊ ಹೀಗೆ ಯಾವಾಗ ನಾವು ಗಮನಿಸ್ತೀವಿ ಆಗ ನಮ್ಮಲ್ಲಿ ತಾಳ್ಮೆ ಭಾವನೆ ಏನಿರುತ್ತೆ, ನಮ್ರ ಭಾವನೆ ಅನ್ನೋದು ಬರುತ್ತೆ. ನಮ್ರತೆ ಭಾವನೆ, ಟಾಲರೆನ್ಸ್, ಹ್ಯೂಮಿಲಿಟಿ ಇದು ಇಲ್ಲದೇ ಇದ್ದಾಗ ಏನಾಗುತ್ತೆ, ವ್ಯಕ್ತಿ ಸ್ವಲ್ಪ ವಿಷಯಗಳಿಗೂ ಕೂಡ ಅವನಿಗೆ ಸಿಟ್ಟು ಬರೋದು, ಜಗಳ ಆಡೋದು, ದುಃಖಿತನಾಗೋದು, ಇದೆಲ್ಲ ಕಂಡು ಬರ್ತಾ ಇರೋದು. ಸೊ ಯಾಕೆ ಅಂತ ಹೇಳಿದ್ರೆ ಈ ಸತ್ಯತೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಕಷ್ಟಪಡಬೇಕು, ಆದರೆ ಭಗವಂತನ ಚಿಂತನೆ ಮಾಡ್ತಾ ಮಾಡಬೇಕು, ಆ ಕರ್ಮದ ಫಲದ ಮೇಲೆ ಆಸಕ್ತಿ ಇಲ್ಲದೆ ಮಾಡಬೇಕು. ಹೀಗೆ ಗುಣಗಳು ಬೆಳೆಸ್ಕೋದ್ರಿಂದ ಒಬ್ಬ ವ್ಯಕ್ತಿಯಲ್ಲಿ ತಾಳ್ಮೆ ಭಾವನೆ ಹಾಗೂ ನಮ್ರ ಭಾವನೆ ಅನ್ನೋದು ಬರುತ್ತೆ. ಸೊ ಅದರಿಂದ ಈ ಬೊಂಬೆ ಆಟ ಉದಾಹರಣೆ ಕೊಡ್ತಾರೆ, ಹೇಗೆ ಬೊಂಬೆ ಆಟ ನೋಡಿರ್ತೀರ. ಸೊ ಬೊಂಬೆಗಳಿಗೆ ಹಗ್ಗದಿಂದ ಏರಿ ಆಡಿಸ್ತಾ ಇರ್ತಾರೆ. ಹಾಗೆ ನಾವು ಸಂಪೂರ್ಣವಾಗಿ ಸ್ವತಂತ್ರ ಅಲ್ಲ, ಸಂಪೂರ್ಣವಾಗಿ ಬಂಧಿತರೂ ಅಲ್ಲ. ನಾವು ರೋಬೋಟ್ಸ್ ಅಲ್ಲ, ಕಂಪ್ಲೀಟಾಗಿ ರೋಬೋಟ್ ಅಲ್ಲ, ಯಾರು ನಮ್ಮನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಾ ಇಲ್ಲ. ಆಮೇಲೆ ಸ್ವಲ್ಪ ಸ್ವತಂತ್ರತೆಯಲ್ಲಿದೆ, ಇಚ್ಛೆ ಪಡುವಂತಹ ಅವಕಾಶ ಇದೆ. ಆದರೆ ಎಲ್ಲವೂ ನನ್ನಿಂದ ಆಗುತ್ತೆ ಅನ್ನೋದು ಕೂಡ ಇರ್ಬೋದು. ಸೊ ನಮ್ಮದು ಕೆಲವು ಪ್ರಯತ್ನ ಇದೆ, ಇನ್ನು ಕೆಲವು ಪ್ರಕೃತಿ ಹಾಗೂ ಭಗವಂತನ ಕೃಪೆ ಅನ್ನೋದು ಇದೆ. ಇದೆಲ್ಲ ಸೇರಿದಾಗಲೇ ಫಲ ಕೊಡುತ್ತೆ. ಇವತ್ತಿನ ಅಂತಿಮ ಶ್ಲೋಕ 28. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಹೇ ಮಹಾಬಾಹುವಾದ ಅರ್ಜುನ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ತಿಳಿದಿರುತ್ತದೆ. ಆದ್ದರಿಂದ ನಾವು ಈ ಭಗವದ್ಗೀತೆಯ ಈ ಸಂದೇಶವನ್ನು ತಿಳಿಬೇಕು. ಇವತ್ತಿನ ಈ ಚರ್ಚೆ ಇಲ್ಲಿ ತನಕ ಭಗವಂತ ಹೇಳಿರುವಂಥದ್ದು, ನಾವು ಕರ್ಮಗಳನ್ನು ಕರ್ಮ ಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು. ಹಾಗೂ ನಾವು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದೀವಿ. ನಾವು ಏನು ಕೆಲಸಗಳನ್ನು ಮಾಡ್ತೀವಿ ಅದನ್ನು ಅನೇಕರು ಗಮನಿಸ್ತಾರೆ ಹಾಗೂ ಅದನ್ನು ಅನುಸರಿಸ್ತಾರೆ. ಆದ್ದರಿಂದ ಸಮಾಜವು ಚೆನ್ನಾಗಿರಬೇಕು, ಬೇರೆಯವರು ಒಳ್ಳೆಯರಾಗಿರಬೇಕು ಅಂತ ಹೇಳಿದ್ರೆ ಮೊದಲು ನಾನು ಒಳ್ಳೆಯವನಾಗಿರಬೇಕು ಅನ್ನೋ ಜವಾಬ್ದಾರಿ ನಾನು ಹೊತ್ಕೋಬೇಕು. ನಾನು ಒಳ್ಳೆಯವನಾಗಿದ್ದರೂ ಕೂಡ ನನಗೆ ಒಳ್ಳೆಯದೇ ಆಗಬೇಕು ಅಂತ ಅಪೇಕ್ಷೆ ಇರಬಾರ್ದು. ಒಳ್ಳೆಯದಾಗ್ಬೋದು, ಕೆಟ್ಟದಾಗ್ಬೋದು, ಆದರೂ ನಾನು ಈ ಬಾರಿ ನಡಿತೀನಿ ಅನ್ನುವಂತಹ ದೃಢ ಭಾವನೆ ಇರಬೇಕು. ವ್ಯತ್ಯಾಸಗಳಿದೆಯಾ? ಕೆಲವರು ಒಳ್ಳೆಯದು ಮಾಡೋದಿಲ್ಲ, ನಾನು ಯಾಕೆ ಮಾಡಬೇಕು. ಕೆಲವರು ಒಳ್ಳೇದು ಮಾಡ್ತಾರೆ, ಆದರೆ ನನಗೂ ಒಳ್ಳೇದಾಗಬೇಕು ಅಂತ ಅಪೇಕ್ಷೆ ಇರುತ್ತೆ. ಇವಾಗ ಮೂರನೇದಲ್ಲಿ ಭಗವಂತ ಹೇಳ್ತಾ ಇರೋದು, ನೀನು ಒಳ್ಳೇದು ಮಾಡಿ ಒಳ್ಳೇದೇ ನಿನಗೆ ಆಗಬೇಕು ಅಂತ ಅಪೇಕ್ಷೆ ಇರಬಾರ್ದು, ಹೀಗೆ ನೀನು ಜೀವನ ನಡೆಸಬೇಕು ಅಂತ. ಇದು ಶ್ರೇಷ್ಠವಾದಂತಹ ಜೀವನ. ಹೇಗೆ ಉದಾಹರಣೆ ಪಾಂಡವರು ಯಾವಾಗಲೂ ಭಗವಂತನ ಭಕ್ತಿ ಮಾಡ್ತಾಯಿದ್ರು, ಕೃಷ್ಣ ಸಂಪೂರ್ಣವಾಗಿ ನಂಬಿದ್ರು. ಮಹಾಭಾರತ ಯುದ್ಧ ಆಯಿತು, ಅರ್ಜುನನ ಸಾರಥಿಯಾಗಿ ಕೃಷ್ಣ ನಿಂತಿದ್ದ, ಅನೇಕ ಶತ್ರುಗಳನ್ನು ಸಂಹಾರ ಮಾಡಿದ್ರು. ಅದ್ರ ಜೊತೆಯಲ್ಲಿ ಅರ್ಜುನನ ಮಗನೂ ಕೂಡ ಸತ್ತ. ಅರ್ಜುನನ ಮಗ ಯಾರು? ಅಭಿಮನ್ಯು. ಆಗ ಅರ್ಜುನ ಕೇಳಲಿಲ್ಲ, ನೀನು ಹೇಳ್ದಂಗೆ ನಾನು ಮಾಡ್ತಾ ಇದ್ದೀನಿ, ಹೇಳ್ದಾಗ ಎಲ್ಲ ಕೆಲಸ ಮಾಡಿದ್ರು ಕೂಡ ನನ್ನ ಮಗ ಸತ್ತೋಗ್ಬಿಟ್ಟ, ಯಾಕೆ ನಾನು ಕಾಪಾಡಲಿಲ್ಲ ಅಂತ ಅರ್ಜುನ ಹೇಳಿಲ್ಲ. ಭೀಷ್ಮ ಪಿತಾಮಹ ಅವನು ಯಾವಾಗಲೂ ಕೃಷ್ಣನ ಭಕ್ತ, ಮಹಾನ್ ಭಕ್ತ. ಆದರೆ ಅವನು ಕೂಡ ಅವನು ಕೌರವರ ಪಕ್ಷದಲ್ಲಿರೋ ಕಾರಣ ಅವನ ಅಂತ್ಯ ಆಗಬೇಕಾಗಿತ್ತು. ಆದರೆ ಆ ಸಮಯದಲ್ಲೂ ಕೃಷ್ಣನ ಕಂಡು ಅವನು ಕೃಷ್ಣ ಬೈಲಿಲ್ಲ. ಏನಂದ? ಕೃಷ್ಣ ನಿನ್ನ ಪಾದ ಪದ್ಮಗಳ ಆಶ್ರಯ ಸದಾ ನನಗಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು. ಪ್ರಹ್ಲಾದ್ ಮಹಾರಾಜ ಸಣ್ಣ ಬಾಲಕನಿಂದಲೂ 5 ವರ್ಷದ ಹುಡುಗ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇದ್ದ. ಆದರೆ ಅವ್ರ ತಂದೆನೇ ಅವನಿಗೆ ನಾನಾ ರೀತಿ ಕಿರುಕುಳ ಕೊಟ್ಟರು. ಯಾರವ್ರ ತಂದೆ? ಹಿರಣ್ಯಕಶಿಪು. ಏನು ಮಾಡ್ದ? ಬೈಕ್ ಕೊಟ್ಟನ ಅವನಿಗೆ, ಮೊಬೈಲ್ ಕೊಟ್ಟನ,
ಅರಮನೆ ಕೊಟ್ಟನ, ಒಳ್ಳೆ ಊಟ ಕೊಟ್ಟನ, ಏನು ಕೊಟ್ಟ ಅವನು? ಅವನಿಗೆ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದ, ತಂದೆನೇ ಮಗನ ಸಾಯಿಸೋ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದ, ವಿಷ ಕುಡಿಸ್ದ, ಆನೆಗಳ ಕೆಳಗೆ ಬಿಸಾಕ್ದ. ಪ್ರಹ್ಲಾದ ಯಾವುದು ಚಿಂತನೆ ಮಾಡಲಿಲ್ಲ, ಹರಿ ನೀನು ಭಕ್ತಿ ಮಾಡ್ತಾ ಇದ್ದೀನಿ, ಯಾಕೆ ನಂಗೆ ಈ ರೀತಿ ಆಗ್ತಾ ಇದೆ ಅಂತ ಕೇಳಲಿಲ್ಲ. ಸೊ ಇದೆಲ್ಲ ಸನ್ನಿವೇಶಗಳು ನಮಗೋಸ್ಕರ, ಇದೆಲ್ಲ ಇತಿಹಾಸ. ಯಾಕೆ ಇತಿಹಾಸ? ಹೌದು, ಅನೇಕ ಮನೆಗಳಲ್ಲಿ ಅಪ್ಪ ಮಗ ಜಗಳ ಆಡ್ತಾರೆ, ತಾಯಿ ಮಗ ಜಗಳ ಆಡ್ತಾರೆ, ಗಂಡ ಹೆಂಡತಿ ಜಗಳ ಆಡ್ತಾರೆ, ಮತ್ತು ಭ್ರಮಿತರಾಗ್ತಾರೆ. ಎಲ್ಲಿದ್ದಾನೆ ಭಗವಂತ? ಭಗವಂತ ಇದ್ದಾರೆ, ಯಾಕೆ ಹಿಂಗೆ ಆಗ್ತಾಯಿತ್ತು? ಭಗವಂತ ಯಾಕೆ ನಮ್ಮ ರಕ್ಷಣೆ ಮಾಡ್ತಾ ಇಲ್ಲ? ಇಲ್ಲ ನಾನು ರೀತಿ ಪ್ರಶ್ನೆಗಳು ಮಾಡ್ತಾ ಏನಾಗ್ತದೆ, ನಾಸ್ತಿಕರಾಗ್ತಾರೆ. ಬೇಡ, ಭಗವಂತ ಇಲ್ಲ, ಭಗವಂತ ಇದ್ರೆ ಹಿಂಗೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇದೆಲ್ಲವೂ ಕೂಡ ಪೂರ್ವ ಕರ್ಮಗಳಿಂದ ಕೆಲವೊಂದು ಆಗ್ತಾ ಇದೆ. ಆದರೆ ನೀನು ಈಗ ಜ್ಞಾನದಿಂದ ಅದನ್ನು ಎದುರಿಸ್ತಾ ಮುನ್ನಡೆದ್ರೆ ಮುಂದೆ ಈ ರೀತಿ ಕಷ್ಟಗಳು ಬರೋದಿಲ್ಲ. ಕರ್ಮಣ್ಯವಾಧಿಕಾರಸ್ಯೆ ಮಹಾಫಲೇಶು ಕದಾಚನ. ನಿನ್ನ ಕೆಲಸಗಳನ್ನು ಮಾಡ್ತಾ ಅದನ್ನು ಸಮರ್ಪಣೆ ಮಾಡು, ಕ್ರಮೇಣವಾಗಿ ನನ್ನ ಹತ್ರ ಬರ್ತೀಯ. ಇದು ನಮ್ಮ ಅಂತಿಮ ಲಕ್ಷ್ಯ. ನಮ್ಮ ಅಂತಿಮ ಲಕ್ಷ್ಯ ಈ ಜಗತ್ತಲ್ಲೇ ಸುಖವಾಗಿರಬೇಕು ಅಂತಲ್ಲ, ನಮ್ಮ ಲಕ್ಷ್ಯ ನಾವು ಭಗವಂತನ ಧಾಮಕ್ಕೆ ವಾಪಸ್ ಹೋಗಬೇಕು. ದಾಸರು ಹಾಡಿದ್ದಾರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಂದರೆ ನಮ್ಮ ಮನೆ ಇದಲ್ಲ, ನಮ್ಮ ಮನೆ ಇರೋದು ಭಗವಂತನ ಜೊತೆ. ನಾವಾಗಿರುವಂಥ ಈ ಜಾಗ ಇದು ಜೈಲ್, ಇದು ದುರ್ಗಾ ಲೋಕ, ಇದು ದೇವಿ ಲೋಕ. ಜೈಲಲ್ಲಿ ಹೇಗಿರುತ್ತೆ ಪರಿಸ್ಥಿತಿ? ಹೇಗಿರುತ್ತೆ ಪರಿಸ್ಥಿತಿ ಜೈಲಲ್ಲಿ? ಜೈಲರಿಗೆ ಊಟ ಸಿಗುತ್ತೆ, ಸ್ನಾನ ಮಾಡೋಕ್ಕೆ ಇದೆ, ಬಟ್ಟೆ ಕೊಡ್ತಾರೆ, ಟಿ ವಿ ಇರುತ್ತೆ, ಆಟ ಆಡ್ಲಿಕ್ಕೆ ಸಮಯ ಇದೆ, ಎಲ್ಲ ಇದೆ. ಆದರೆ ಅದೆಷ್ಟರ ಜೊತೆಯಲ್ಲಿ ಏನು ಸಿಗುತ್ತೆ ಅವ್ರಿಗೆ? ಪೊಲೀಸರಿಂದ ಏಟು ಸಿಗುತ್ತೆ. ಯಾಕಂದರೆ ಅವ್ರಿಗೆ ಶಿಕ್ಷೆ ಅನುಭವ ಆಗ್ತಾ ಇರುತ್ತೆ. ಅದೇ ವ್ಯಕ್ತಿ ನನಗೆ ಹೊಡಿತಾರೆ, ನಾನು ಹೊಡಿತೀನಿ ಅಂತೇಳಿ ತಿರ್ಗಾ ಪೊಲೀಸರು ಹೊಡಿಯೋಕ್ಕೆ ಹೋದರೆ ಏನಾಗುತ್ತೆ? ಇನ್ನು ಶಿಕ್ಷೆ ಜಾಸ್ತಿ ಆಗುತ್ತೆ. ಅದರಿಂದ ಅವನು ಒರೆಸ್ಕೊಂಡು ಕೂಡ ಸುಮ್ಮನೆ ಇರಬೇಕು, ಕ್ಷಮೆಯಾಚನೆ ಕೇಳಬೇಕು, ಮತ್ತು ಒಳ್ಳೆಯವನಾಗಿರಬೇಕು. ಕ್ರಮೇಣವಾಗಿ ಅವನು ಬಿಡುಗಡೆ ಮಾಡ್ತಾರೆ. ಹಾಗೆಯೇ ನಾವೆಲ್ಲೂ ಕೂಡ ಭಗವಂತನ ಲೋಕದಲ್ಲಿರುವಂಥವರು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಈಗ ಈ ಲೋಕದಲ್ಲಿ ಹೇಗೋ ಈ ಶಿಕ್ಷೆಯನ್ನು ನಾವು ತಾಳ್ಮೆಯಿಂದ ತಡ್ಕೊಳ್ಳುತ್ತಾ ಭಗವಂತ ನಾಮಸ್ಮರಣೆ ಮಾಡ್ತಾ ವರ್ಣಾಶ್ರಮ ಧರ್ಮದ ನಿಯಮಗಳನ್ನು ಪಾಲನೆ ಮಾಡ್ತಾ ಮುಂದುವರೆದ್ರೆ ನಾವು ಜೈಲಿಂದ ಬಿಡುಗಡೆ ಆಗ್ತೀವಿ, ಭಗವಂತ ಲೋಕಕ್ಕೆ ಹೋಗ್ತೀವಿ, ನಾವು ಸುಖವಾಗಿರ್ತೀವಿ. ಸೊ ಇದೇ ಜೀವನದ ಉದ್ದೇಶ. ಹರೇ ಕೃಷ್ಣ. ಏನು ಪ್ರಶ್ನೆಗಳಿದೆಯಾ ಇವತ್ತಿನ ಈ ಶ್ಲೋಕಗಳಲ್ಲಿ? ಶ್ರೀಮದ್ ಭಗವದ್ಗೀತಾ ಕಿ ಧನ್ಯವಾದ ಪಾಲ್ಗೊಂಡಿದ್ದಕ್ಕೆ. ಸೊ ಇದೇ ರೀತಿ ಪ್ರತಿ ವಾರ ಎವ್ರಿ ಸಂಡೇ 11:30 12 11:30 12:30 ಭಗವದ್ಗೀತಾ ಶ್ಲೋಕಗಳು ಚರ್ಚೆ ಆಗುತ್ತೆ. 3-4 ಶ್ಲೋಕಾಸ್ ಇಲ್ಲಿ ಅನೇಕ ಶ್ಲೋಕಗಳು ಚರ್ಚೆ ಆಗಿದೆ. ಈಗ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಎಲ್ಲ ಆಗಿದೆ. ಸೊ ಇದೆಲ್ಲ ಇಸ್ಕಾನ್ ರಾಯಚೂರು ಯೂಟ್ಯೂಬ್ ಚಾನಲಲ್ಲಿದೆ. ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ನೀವು ಕೂಡ ಅದನ್ನು ಕೇಳಿಸ್ಕೋಬೋದು. ವಾರ ಬಂದರೆ ಸೊ ನೀವು ಈ ರೀತಿ ಡಿಸ್ಕಷನ್ ಆಗುತ್ತೆ. ನೀವು ಏನಾದರೂ ಕ್ವಶನ್ಸ್ ನೀವು ಕೇಳ್ಬೋದು. ಅದಾದಮೇಲೆ ಇದಕ್ಕೂ ಪ್ರಸಾದ ಕೂಡ ಇರುತ್ತೆ. ಸೊ ಪ್ರಸಾದ ಇದೆ, ಸ್ವೀಕಾರ ಮಾಡಿ. ಎಲ್ಲರೂ ಭಾಗವಹಿಸ್ಬೋದು. ತಂದೆ ತಾಯಿಯರು ಕರ್ಕೊಂಬರ್ಬೋದು, ಸ್ನೇಹಿತರು ಬನ್ನಿ, ಅವಕಾಶವನ್ನು ಪಡೆದುಕೊಳ್ಳಿ. ಹರೇ ಕೃಷ್ಣ.